ಫಾರ್ಮುಲಾ ಹೇಳಪ್ಪ. ಎ ಪವರ್ ಎಮ್ ಬೈ ಎ ಪವರ್ ಎನ್. ಎ ಪವರ್ ಎಮ್ ಬೈ ಎ ಪವರ್ ಎನ್ನು ಫಾರ್ಮುಲಾ ಹೇಳು. A power m into A power m divided by A power n is ಬರೀ ಅದೇನು ಹೇಳ್ತಾ ಇದೆಯಾ ಬರೀ. ಹಾಂ, ಎ ಪವರ್ ಎಮ್ ಬೈ ಎ ಪವರ್ ಎನ್ ಈಸ್ ಈಕ್ವಲ್ ಟು ಬರೀ ಅದೇನು ಹೇಳ್ತಾ ಇದೆಯಾ ಬರೀ. ಬಾಯಲ್ಲಿ ಹೇಳೋದು ಸುಲಭ. ರಜನಿಕಾಂತ್ ಅಂತೀನಿ, ಚಿರಂಜೀವಿ A power m ಮಾತಾಡಂಗಿಲ್ಲ ಬರೀ. ವಾಟ್ ಎವರ್ ಯು ವಾಂಟೆಡ್ ಟು ಸೇ ರೈಟ್ ಇಟ್. ಬರೀ ಅಮ್ಮ ಎ ಪವರ್ ಎಮ್ ಬೈ ಎ ಪವರ್ ಎನ್ ಫಾರ್ಮುಲಾ ಏನು ಸೆಡಲ್ ಬರೀ. ಎ ಪವರ್ ಎಮ್ ಬೈ ಎ ಪವರ್ ಎನ್ ಫಾರ್ಮುಲಾ ಏನು? m minus n. ಬರೀ ಎಮ್ ಮೈನಸ್ ಎನ್ನ. Sir, ಎ ಪವರ್ ಎಮ್ ಬೈ ಎ ಪವರ್ ಎನ್ ಅಂದರೆ ಓನ್ಲಿ ಎಮ್ ಮೈನಸ್ ಎನ್ನ. ಬೇಸ್ ಎಲ್ಲೋಯ್ತು? ವೇರ್ ಇಸ್ ದ ಬೇಸ್? ಜೀವನ್, ಎ ಪವರ್ ಎಮ್ ಬೈ ಎ ಪವರ್ ಎನ್ಗೆ ಫಾರ್ಮುಲಾ ಏನು? ಸೊ ಎ ಪವರ್ ಎಮ್ ಬೈ ಎ ಪವರ್ ಎನ್ ಈಸ್ ಈಕ್ವಲ್ ಟು ಎ ಪವರ್ ಎಮ್ ಮೈನಸ್ ಎನ್. ಫಸ್ಟು ಬೇಸ್ನ ಮರ್ತ್ಕೋಬಾರ್ದು. ಫಸ್ಟ್ ಯು ಹ್ಯಾವ್ ಟು ಥಿಂಕ್ ಆಫ್ ಬೇಸ್. ಎ ಪವರ್ ಎಮ್ ಮೈನಸ್ ಎನ್. ಡಿನಾಮಿನೇಟ್ರಿಂದ ನ್ಯೂಮರೇಟ್ರಿಗೆ ಆ ಪಾಯಿಂಟ್ ಯಾವ್ದು ಹೇಳು? ಡಿನಾಮಿನೇಟ್ರಿಂದ ನ್ಯೂಮರೇಟ್ರ್ ಹೋಯ್ತೀಯಾ ಅಂತ ಅನ್ಕೋ. ಡಿನಾಮಿನೇಟ್ರಿಂದ ನ್ಯೂಮರೇಟ್ರ್ ಇಫ್ ಇಟ್ ಈಸ್ ಎ ಪವರ್ ಮೈನಸ್ ಎಮ್, ಇಫ್ ಇಟ್ ಈಸ್ ಜಸ್ಟ್ ನೆಗೆಟಿವ್ ರಿಮೈಂಡರ್, ಸರಿ ನೆಗೆಟಿವ್ ಪವರ್ ಇತ್ತು ಅಂತಂದರೆ ದೆನ್ 1 ಓವರ್ ಎ ಪವರ್ ಎಮ್. ನೆಗೆಟಿವ್ನ ಪಾಸಿಟಿವ್ ಕನ್ವರ್ಟ್ ಮಾಡ್ತಾಯಿದ್ದಾರೆ. ಇಫ್ ಯು ಹ್ಯಾವ್ ಕಾಮನ್ ಎ ಪವರ್ ಎಮ್ ಬೈ ಎ ಪವರ್ ಎನ್, ಇಫ್ ಯು ಹ್ಯಾವ್ ಕಾಮನ್ ದೆನ್ ಎ ಪವರ್ ಎಮ್ ಮೈನಸ್ ಎನ್. ಸೊ ಅದನ್ನೇ ಇಲ್ಲಿ ಅಪ್ಲೈ ಮಾಡಿ. 3 ಪವರ್ 4 ಇಂಟು 3 ಪವರ್ 5 ಇಂಟು 5 ಪವರ್ 5 answer. ಏನು 5 ಆನ್ಸರು? Sir, 5 answer. ಇದನ್ನ ಸಾಲ್ವ್ ಮಾಡಿ ಏನು ಬರುತ್ತೆ? 3 ಪವರ್ 4 ಪ್ಲಸ್ 5. 9. Sir, ಸರಿ 5ಗೆ 5 ಪವರ್ ಏನು ಬರೀಬೇಕು? Sir, 5 ಪವರ್ 5 power 2 ಆಮೇಲೆ 7 minus 2 minus 7. 2 7. 2 ಪ್ಲಸ್ 7 2 ಮೈನಸ್ 7. 2 minus 7. 2 ಮೈನಸ್ 7. ಜೀವನ್ ಈ ಕಡೆ ನೋಡ್ಕೊ. ಯಾಕಂದರೆ ನ್ಯೂಮರೇಟ್ರು 5 ಪವರ್ 2 ಓವರ್ 5 ಪವರ್ 7. ಸೊ 2 ಪವರ್ 5 ಮೈನಸ್ 7 ಕರೆಕ್ಟಾ? 2 ಪವರ್ 5 ಮೈನಸ್ 7. ಇದನ್ನು ಫರ್ದರ್ ಸಾಲ್ವ್ ಮಾಡಿದ್ರೆ 3 ಪವರ್ 9 ಇಂಟು 5 ಪವರ್ 2 ಮೈನಸ್ 7 ಈಸ್ 5 ಪವರ್ ಮೈನಸ್ 7. ದಟ್ಸ್ ಇಟ್. Sir, ನಾನು ಇದನ್ನು ಒಂದು ಸ್ಟೆಪ್ ಮುಂದೆ ನೆಗೆಟಿವ್ ಪವರ್ ಕಾಮನ್ ಬರಿತೀವಿ ಅಂತಂದರೆ 3 ಪವರ್ 9 ಡಿವೈಡೆಡ್ ಬೈ 5 ಪವರ್ 5. ಸರ್ ನಾನು ಆನ್ಸರ್ ಮಾಡಿದ್ದೇನೆ 3 ಪವರ್ 9. ಸರ್ ಆದರೆ ಆನ್ಸರ್ ಹೇಳಬೇಕು ಬರೀ 5 ಪವರ್. ಕೇಳಿಸ್ಕೊ, ಮಾತಾಡೋದನ್ನ ಮಾತಾಡಬೇಕು. ಕೇಳಿದಾಗ ಆನ್ಸರ್ ಮಾಡು. ನಾನು ಏನು ಹೇಳ್ತೀನಿ ಅದು ಸ್ವಲ್ಪ ಕಾಮ್ ಡೌನ್ ಚಿರಂಜೀವಿ, ಆಯಿತಾ? ನಾನು ಕೇಳ್ತೀನಿ ಬರೀ ಅಂದಾಗ ಬರೀ ಆನ್ಸರ್ ಎಷ್ಟು ಬಂತು ಚಿರಂಜೀವಿ ಅಂತ ಆನ್ಸರ್ ಎಷ್ಟು ಹೇಳು. ಮಧ್ಯೆ ಮಾತಾಡಬೇಡ. ನಾನು ಕೇಳ್ತೀನಿ ಆನ್ಸರ್ ಹೇಳು. ನೀನು ಮಧ್ಯೆ ಮಾತಾಡೋಕೆ ಹೋದರೆ ನಾನು ಹೇಳಿದವ್ರು ಕೇಳಲ್ಲ, ಅವರ ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಸರಿನಾ? ಸೊ ಕೇಳಿಸ್ಕೊ, ಅರ್ಥ ಆಯ್ತಾ? 3 ಪವರ್ 5 ಡಿವೈಡೆಡ್ ಬೈ 5 ಪವರ್ 5 ಗೊತ್ತಾಯ್ತಾ? ನೆಕ್ಸ್ಟು ಸಿಂಪಲ್ ಪ್ರಾಬ್ಲಮ್ಸ್. ಈಗ ಎವ್ಯಾಲ್ಯೂಯೇಟ್. ಫಸ್ಟ್ ಪ್ರಾಬ್ಲಮ್ ಎವ್ಯಾಲ್ಯೂಯೇಟ್ 3 ಪವರ್ ಮೈನಸ್ 2. ಎವ್ಯಾಲ್ಯೂಯೇಟ್ ಅಂತ ಬರ್ಕೊಳ್ಳಿ. ಎವ್ಯಾಲ್ಯೂಯೇಟ್ ಫಸ್ಟ್ ಒನ್ 3 ಪವರ್ ಮೈನಸ್ 2. 3 ಪವರ್ ಮೈನಸ್ 2. ವಾಟ್ ಈಸ್ 3 ಪವರ್ ಮೈನಸ್ 2? ಹೌ ಡು ಯು ರೈಟ್ 3 ಪವರ್ ಮೈನಸ್ 2? ಎ ಪವರ್ ಮೈನಸ್ ಎಮ್. ಇಫ್ ಇಟ್ ಈಸ್ ಎ ಪವರ್ ಮೈನಸ್ ಎಮ್ 1 ಬರೀ. by 3 power 2. ಹಾಂ ಬರೀ ಸರ್ ಇಷ್ಟ ಆನ್ಸರ್ 1 ಓವರ್ 3 ಪವರ್ 2. ಸೊ ವೆನ್ ದೇ ಸೇ ಎವ್ಯಾಲ್ಯೂಯೇಟ್ ಅಂದಾಗ ಸ್ಮಾಲ್ ನಂಬರ್ಸ್ ಕೊಟ್ಟಿರ್ತಾರೆ. ಎವ್ಯಾಲ್ಯೂಯೇಟ್ ಅಂದಾಗ ಸ್ಮಾಲ್ ನಂಬರ್ಸ್ ಕೊಟ್ಟಿರ್ತಾರೆ. 3 ಪವರ್ 2, 4 ಪವರ್ ಮೈನಸ್ 2 ಈ ಥರ. ಸೊ ದೆನ್ ವಾಟ್ ಯು ಹ್ಯಾವ್ ಟು ಡೂ? ಸೊ 1 ಓವರ್ 3 ಪವರ್ 2. ದೆನ್ ಈ ಕಡೆ ನೋಡಿ ಚಿರಂಜೀವಿ, 3 ಪವರ್ 2 ಅಂದರೆ 3 ಇಂಟು 3. ವೆನ್ ದೇ ಸೇ ಎವ್ಯಾಲ್ಯೂಯೇಟ್ ಎಕ್ಸ್ಪ್ಯಾಂಡ್ ಮಾಡಿ ಆ ಎಕ್ಸ್ಪೋನೆಂಟ್ನ. ಅರ್ಥ ಆಗ್ತಿದೆಯಾ? ಸಾರಿ, ಆ ಪವರ್ನ ಎಕ್ಸ್ಪ್ಯಾಂಡ್ ಮಾಡಿ. ಹೋಲ್ ನಂಬರ್ ಏನಿರ್ತದೆ. ಸೊ 1 ಓವರ್ 9. ದಿಸ್ ಈಸ್ ದ ಆನ್ಸರ್. ವೆನ್ ದೇ ಸೇ ಎವ್ಯಾಲ್ಯೂಯೇಟ್ ಅಂತ ಕೇಳಿಲ್ಲ ಅಂತಂದರೆ ಜಸ್ಟ್ ಅದನ್ನ ಬೇಸು ಮತ್ತು ಪವರ್ಲ ಎಕ್ಸ್ಪ್ಲೇನ್ ಮಾಡೋದು. ಅರ್ಥ ಆಯ್ತಾ? 1/9. Second problem, pens down.
ಪೆನ್ಸ್ ಇಟ್ಬಿಟ್ಟು ಜಸ್ಟ್ ಅಬ್ಸರ್ವ್ ಮಾಡಬೇಕು. ಸೆಕೆಂಡ್ ಪ್ರಾಬ್ಲಮ್ ಸರಿನಾ? -4 ಪವರ್ -2 -4 ಪವರ್ -2 ಓಕೆ. ಬೇಸ್ ಇಸ್ -4, ಪವರ್ ಇಸ್ -2. ಸೊ ನೆಗೆಟಿವ್ ಪವರ್ ಆರ್ ನೆಗೆಟಿವ್ ಎಕ್ಸ್ಪೋನೆಂಟ್ ಇದ್ರೆ ಏನು ಮಾಡಬೇಕು? ವಿ ಹ್ಯಾವ್ ಟು ಕನ್ವರ್ಟ್ ಟು ಪಾಸಿಟಿವ್ ಎಕ್ಸ್ಪೋನೆಂಟ್ ಆ್ಯಸ್ ಯೂಸಿಂಗ್ a ಪವರ್ -m ಈಸ್ ಈಕ್ವಲ್ ಟು 1/a ಪವರ್ m ರೂಲ್. ಇದನ್ನು ಯೂಸ್ ಮಾಡ್ಕೊಂಡು ಅದನ್ನು ಕನ್ವರ್ಟ್ ಮಾಡಿ. ಸೊ -4 ಕೇಳಿಸ್ಕೊ, ಅಬ್ಸರ್ವ್ ಮಾಡು. 1 ಓವರ್ ಬೇಸ್ -4 is -4 only. -4 into power 2, this becomes positive. Then 1 over -4 square, -4 into -4. ಏನಕ್ಕೆ ಇಂಟು ಆದಮೇಲೆ ಬ್ರ್ಯಾಕೆಟ್ ಹಾಕ್ತೀನಿ? ಯು ಶುಡ್ ನಾಟ್ ರೈಟ್ 2 symbols ಟುಗೆದರ್. ಇಂಟು ಮೈನಸ್ಸು ಇಂಟು ಪ್ಲಸ್ಸು ಈ ಥರ ಒಟ್ಟಿಗೆ ಬರೀಬಾರ್ದು. ಟು ಡಿಫ್ರೆನ್ಷಿಯೇಟ್ 1 symbol ಫ್ರಮ್ ದ ಅನದರ್ ಸಿಂಬಲ್ ಬ್ರ್ಯಾಕೆಟ್ ಹಾಕ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ -4 into -4 16, minus into minus plus 1/16. Easy, comfortable. Breathe in, breathe out. ಬರ್ಕೊಳ್ಳಿ. ಈಗ ಕೇಳಿ ಡೌಟ್. ಮೈನಸ್ಸು -4 ಅಂತ ಯಾಕೆ ಬರ್ದೇನೆ ಅಂತ ಈ ಕಡೆದು ಎರಡೇ ಬೇಸೇ ಮೈನಸ್ ಬರ್ತಾನೆ. ಸೊ ದ ಬೇಸ್ ಇಸ್ -4. ಸೊ ದ ಬೇಸ್ ಇಸ್ -4. ದ ಬೇಸ್ ಇಸ್ ಬೇಸ್ ಸ್ಕ್ವೇರ್. ದಟ್ ಮೀನ್ಸ್ ಬೇಸ್ 2 times. ಬೇಸ್ ಇಸ್ 2 times. ಬ್ರಾಕೆಟ್ ಯಾಕೆ ಹಾಕಬೇಕು ಅಂತ ಈ ಕಡೆಗೆ. ಸೊ ಈ ಕಡೆಗೆ ಯಾವುದೂ ಸಿಂಬಲ್ ಇಲ್ವಲ್ಲ. ಈ ಕಡೆ ಇದನ್ನು ಹಾಕ್ಬೋದು, ನಥಿಂಗ್ ರಾಂಗ್. ಬಟ್ ಸಿನ್ಸ್ ಯು ಡು ನಾಟ್ ಹ್ಯಾವ್ ಎನಿ ಸಿಂಬಲ್ ಪ್ರಿಸೀಡಿಂಗ್ ಟು ದಿಸ್ ಮೈನಸ್ ನಂಬರ್, ದೇರ್ ಇಸ್ ನೋ ನೀಡ್ ಅಂತಷ್ಟೇ. ಈ ಫಾರ್ ಎಕ್ಸಾಂಪಲ್ ಜೀವನ ಇಲ್ಲಿ, ಸೊ 2 ಇಂಟು +4 ಇಂಟು -3 -4 ಇಂಟು -2 ಈ ಥರ ಬರೆದ್ರೆ ಚೆನ್ನಾಗಿ ಕಾಣಿಸಿಲ್ಲ, ಗೊತ್ತಾಗಲ್ಲ ಅದೇನೇನು ಅಂತ. ಸೊ ಎಲ್ಲಿ ಒಂದು ಸಿಂಬಲ್ ಮತ್ತು ಇನ್ನೊಂದು ಸಿಂಬಲ್ ಇಲ್ಲಿ ಹಾಕ್ತೀನಿ, ಇಲ್ಲಿ ಹಾಕ್ತೀನಿ, ಇಲ್ಲಿ ಹಾಕ್ತೀನಿ. ಇಲ್ಲೇನಾದರೂ ಮೈನಸ್ ಡಿವೈಡೆಡ್ ಬೈ 4 ಅಂತಿತ್ತು, ಇಲ್ಲಿ ಹಾಕ್ತೀನಿ. ಇಟ್ ಈಸ್ ಲೈಕ್ ದಟ್. ಬರ್ಕೊಂಡಾಯ್ತಾ? ಸೊ ದಿಸ್ ಶುಡ್ ಬಿ ಇನ್ ಯುವರ್ ಮ್ಯಾಥ್ಸ್ ನೋಟ್ಸ್ ಟುಮಾರೋ. ಮ್ಯಾಥ್ಸ್ ನೋಟ್ಸ್ ತರಬೇಕು. ಎವ್ರಿ ಡೇ ಹ್ಯಾವ್ ಟು ಬ್ರಿಂಗ್ ಮ್ಯಾಥ್ಸ್ ನೋಟ್ಸ್ ಆ್ಯಂಡ್ ಸೈನ್ಸ್ ನೋಟ್ಸ್. ಆಯಿತಾ? ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ, ಅದು ಆನ್ ಆಗಿದೆ. ಅದು ಆನ್ ಆಗಿದೆ, ಅದನ್ನು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಮನೇಲಿ ಹೋಗಿ ಏನಾದ್ರು ಡೌಟ್ ಇತ್ತು ಅಂತಂದರೆ, ಸೊ ಡೌಟ್ ಕೇಳೋಂಗೇ ಇಲ್ಲ. ಸರ್ ನಂಗೆ ಇದು ಅರ್ಥ ಆಗಿಲ್ಲ ಅಂತ ಹೇಳೇ ಇಲ್ಲ. ರಾತ್ರಿ 12 ಗಂಟೆಗೆ ಎದ್ಬಿಟ್ಟು ಒಂದು ಸಲ ನೋಡುವಂತೀನಿ ನೀವು ಲೆಕ್ಚರ್ನ. ಕರೆಕ್ಟಾ? ಡೌಟೇ ಇಲ್ಲ. ಥರ್ಡ್ ಪ್ರಾಬ್ಲಮ್, ಪೆನ್ಸ್ ಡೌನ್ ಆ್ಯಂಡ್ ಜಸ್ಟ್ ಫೋಕಸ್. ಪೆನ್ಸ್ ಡೌನ್ ಆ್ಯಂಡ್ ಜಸ್ಟ್ ಫೋಕಸ್. ಆಯಿತಾ? ಬೇಸ್ ಎಷ್ಟು ಇಲ್ಲಿ ಚಿರಂಜೀವಿ? ವಾಟ್ ಈಸ್ ದ ಬೇಸ್ ಹಿಯರ್? 1/2. ಕರೆಕ್ಟಾ? ಸೊ ಪವರ್ ಪಾಸಿಟಿವಾ ನೆಗೆಟಿವಾ? ನೆಗೆಟಿವ್. ನೆಗೆಟಿವ್ ಪವರ್ ಇದ್ರೆ ಏನು ಮಾಡಬೇಕು? ಪಾಸಿಟಿವ್ ಕನ್ವರ್ಟ್ ಮಾಡಬೇಕು. ಹೇಗೆ? 1/1 ಬೇಸ್ ಹಾಗೆ ಬರ್ಕೋಬೇಕು. ಸೊ ದೆನ್ ನೆಗೆಟಿವ್ ಪವರ್ ಬಿಕಮ್ಸ್ ಪಾಸಿಟಿವ್ ಪವರ್. ಆಯಿತಾ? ಸೊ ನೌ ಬಿ ಕೇರ್ಫುಲ್. ಏನು? ದಿಸ್ ಈಸ್ ಎ ಕಾಮನ್ ಪವರ್. ಕಾಮನ್ ಪವರ್ ಅಂತಂದರೆ ದಿಸ್ ಪವರ್ ಈಸ್ ಫಾರ್ ಬೋತ್ 1 and 2. That power is for both 1 and 2. That means 1 power 5 by 2 power 5. 1 power 5 by 2 power 5. ಸೊ ಇಲ್ಲಿ 1 ಇದೆ. ದಿಸ್ ಇಸ್ ಎ ಬಿಗ್ಗರ್ ಡಿವೈಡರು. ಕೆಳಗಡೆ ಒಂದು ನಂಬರ್ ಇದೆ, ಕರೆಕ್ಟಾ? ಇನ್ನು 1 over ಸಮಥಿಂಗ್ ಇದೆ. ಅದನ್ನ ರೆಸಿಪ್ರೋಕಲ್ ಮಾಡಿದ್ರೆ 2 power 5 divided by 1 power 5. 2 power 5 divided by 1 power 5. What is 2 power 5? 2 into 2 into 2 into super 32. 1 power 5 ಅಂತಂದರೆ 1. ಸೊ ದಿಸ್ ಈಸ್ 32. 2 power 5 is 32. ಈಸಿ? ಬರ್ಕೊಳ್ಳಿ. So since Chiranjeevi asked, this is being recorded or not, let me confirm. Yes, this is being recorded.
ಇದು ಸ್ಟ್ರೈಟಾಗಿ ಮಾರ್ನಿಂಗ್ ಅಷ್ಟರಲ್ಲಿ ಯೂಟ್ಯೂಬಲ್ಲಿ ಲ್ಯಾಂಡ್ ಆಗಿರುತ್ತೆ. ಆಮೇಲೆ ಆಫ್ಟರ್ ದ ಕ್ಲಾಸ್ ಎಲ್ಲನೂ ರೆಕಾರ್ಡ್ ಮಾಡ್ತೀನಿ. ಸರ್ ಹಿಂಗೆ ಮಾತಾಡ್ತಾ ಇದ್ದೀರಾ? ಹಿಂಗೆ ಮಾತಾಡಬಾರ್ದಾ? ಸರ್ ಅಲ್ಲ ಹಾಂ ಹಾಂ ಹೇಳು. ವಿಡಿಯೋ ಮಾಡ್ತಾ ಇದ್ದೀರಾ ಸರ್? ವಿಡಿಯೋ ಮಾಡ್ತಾಯಿನಿ. ಐ ನೀಡ್ ಲೈಕ್ ಮಚ್ ಬೆಟರ್ ಕ್ಯಾಮ್ರಾ. ಯಾಕಂದರೆ ನಿಮ್ಮ ಚೆನ್ನಾಗಿರೋ ಮುಖಗಳನ್ನೆಲ್ಲ ಐ ಹ್ಯಾವ್ ಟು ಕ್ಯಾಪ್ಚರ್ ಇಟ್ ವೆಲ್ ಅಲ್ವಾ? ಫೋನು ಏಕೆ? ಅದೇ ಪ್ರೂಫ್ ಸಿಗಲಿ. ಈಗ ನಮ್ಮ ಮಗ ಓದ್ತಾನ ಮಾಡ್ತಾಯಿದ್ದಾನ ಅಂತ ಕೇಳ್ತಾರಲ್ಲ. ಸೊ ಹೌ ಡು ಯು ಆಸ್ಕ್ ಕ್ವಶನ್ಸ್? ಒಳ್ಳೆಯದೇ ಅಲ್ವಾ? ಹಾಂ 32 ಈಸಿ. ಸೋ ಫಾರ್ ಗುಡ್. ಏನೋ ಬರ್ಕೊಂಡ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಸಿಂಪ್ಲಿಫೈ. ಪೆನ್ಸ್ ಡೌನ್ ಆ್ಯಂಡ್ ಅಬ್ಸರ್ವ್. ಪೆನ್ ಕೆಳಗಡೆ ಇಡಬೇಕು, ಅಬ್ಸರ್ವ್ ಮಾಡಬೇಕು. -4/5 ಡಿವೈಡೆಡ್ ಬೈ -4/8. -4/5 ಹಾಂ ಕಾಣಿಸ್ತಿಲ್ವಾ? ಆ್ಯಕ್ಚುಲಿ ಏನು ಮಾಡಬೇಕಾಗಿತ್ತು, ಪಿ ಪಿ ಟಿಗೆ ಕ್ವಶನ್ಸ್ಗಳು ಹಾಕೊಂಬರ್ಬೇಕಾಗಿತ್ತು. ಇನ್ನೂ ಕಾಣಿಸ್ತಿಲ್ವನಾ? ಆಯಿತಾ? ಮೈನಸ್ ಸಿಂಪ್ಲಿಫೈ. ಆ ಸ್ಟೇಟ್ಮೆಂಟ್ ತೋರಿಸ್ತೀನಿ, ನೋಡಬೇಕು. -4/5 ಡಿವೈಡೆಡ್ ಬೈ -4/8. ಪೆನ್ ಸ್ವಲ್ಪ ಚೇಂಜ್ ಮಾಡೋಣ. ಬ್ರೈಟರ್ ಪೆನ್. ಇದು ಕಾಣಿಸಲ್ಲ ನೀಟಾಗಿ? ಇದು ಹಾಂ ಆಯಿತಾ? ಸೊ -4/5 ಡಿವೈಡೆಡ್ ಬೈ -4/8. ಕರೆಕ್ಟಾ? ಕರೆಕ್ಟಾ? ಸೊ ಇವಾಗ -4/5 ನೆಗೆಟಿವ್ ನಂಬರ್ ಇದ್ದಾಗ, ಪವರ್ ಜಾಸ್ತಿ ಇದ್ದಾಗ ಏನು ಮಾಡಬೇಕು? ನೆಗೆಟಿವ್ ನಂಬರ್ ಇದ್ದಾಗ ರೆಸಿಪ್ರೋಕಲ್ ತೊಗೋಬೇಕು. ನೆಗೆಟಿವ್ ಪವರ್ ಇದೆಯಾ? ರೆಸಿಪ್ರೋಕಲ್ ಯಾಕೆ ತೊಗೋಬೇಕು? ಸರ್ ಮೈನಸ್ ಕ್ಯಾನ್ಸಲ್. ಬೇಸ್ ಏನಿದೆ ಆ್ಯಸ್ ಇಟ್ ಈಸ್ -4 ಇರುತ್ತೆ. A4m/A4n. ಸರ್ A4m/A4n. ಮೈನಸ್ ಇದೆಯಾ ಪ್ಲಸ್ ಇದೆಯಾ ಬೇಸಲ್ಲಿ ಡಸಂಟ್ ಮ್ಯಾಟರ್, ಓನ್ಲಿ ದ ಪವರ್. ಪವರ್ಲಿದ್ದರೆ ಮಾತ್ರ ರೆಸಿಪ್ರೋಕಲ್ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಇಲ್ಲೆಲ್ಲರೂ ಪವರಲ್ಲಿ ನೆಗೆಟಿವ್ ಇದೆಯಾ? ಪವರ್ ನೆಗೆಟಿವ್ ಇಲ್ಲ. ಬೇಸ್ ಆ್ಯಸ್ ಇಟ್ ಈಸ್ 5 - 8 -4/5 - 8. ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಯಾವ ಫಾರ್ಮುಲಾ? A/m × A/n ಮಾಡೋದಕ್ಕೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇಲ್ವಲ್ಲಪ್ಪ, ಇಲ್ಲಿರೋದು ಡಿವಿಷನ್ ತಾನೇ. ಹಾಂ, ಬೇಸಸ್ ಸೇಮ್ ಇದೆ. ಬೇಸಸ್ ಸೇಮ್ ಇರೋದಕ್ಕೆ ತಾನೇ A/m/A/n ಅಪ್ಲೈ ಮಾಡಬೇಕಾಗಿರೋದು. ಇಲ್ಲಿ ಡಿವಿಷನ್ ತಾನೇ ಇರೋದು, ಮಲ್ಟಿಪ್ಲಿಕೇಶನ್ ಅಲ್ವಲ್ಲ. ಕರೆಕ್ಟಾ? ಸೊ 5 - 8 -4/-3. -4/-3. ವಾಟ್ ಈಸ್ -4/-3? ಬೇಸ್ -4. ಯು ಶುಡ್ ನಾಟ್ ಫರ್ಗೆಟ್ 4 ಅಲ್ಲ, -4 -4 ಇಂಟು -4 ಇಂಟು -4 3 ಟೈಮ್ಸ್. 4 × 4 4 × 4 16 × 4 64. -64 ಏನಕ್ಕೆ -64? -64 + 64 +64. ಮೈನಸ್ ಇಂಟು ಮೈನಸ್ಸು, ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಮತ್ತು ಈ ಪ್ಲಸ್ ಅಂತ ಮತ್ತೆ ಪ್ಲಸ್ ಇಂಟು ಮೈನಸ್ಸು ಮೈನಸ್. 3 ಮೈನಸ್ ಸೈನ್ ಇಲ್ವಾ? 3 ಸಲ ಇದೆ. ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಅಕಸ್ಮಾತ್ ಇನ್ನೊಂದು ಮೈನಸ್ ಇತ್ತು ಅಂದರೆ ದೆನ್ ಇಟ್ ಬಿಕಮ್ ಪ್ಲಸ್. ಸೊ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಹ್ಯಾವ್ ಟು ಬಿ ಕೇರ್ಫುಲ್. ಇಟ್ ಈಸ್ -64. ಸೊ ಬೇಸ್ ಏನಿರುತ್ತೆ? ಬೇಸ್ ಹೇಳಮ್ಮ. 3 ಟೈಮ್ಸ್. ಒಂದು ನಿಮಿಷ ಸರಿ, ಸ್ಲೈಟ್ ಮಿಸ್ಟೇಕ್. 1 4 ಹಾಕಿದ್ರೆ ಸಾಕಲ್ಲ, ಸ್ಲೈಟ್ ಮಿಸ್ಟೇಕ್. ಪವರು -3 ಇದೆ, +3 ಇಲ್ಲ. +3 ಇದ್ದಿದ್ರೆ ಮಾತ್ರ, ಇಫ್ ಇಟ್ ಈಸ್ -4 × 3 ಇದ್ದಿದ್ರೆ -4 × -4 × -4 ಅಂತ ಬರಿಬೋದು. ಇಫ್ ಇಟ್ ಈಸ್ ಎ ಪಾಸಿಟಿವ್ ಪವರ್. ಇಲ್ಲಿ ನೆಗೆಟಿವ್ ಪವರ್ ಇದೆ. ದ ಮೊಮೆಂಟ್ ಯು ಸಿ ದ ನೆಗೆಟಿವ್ ಪವರ್, ಯು ಹ್ಯಾವ್ ಟು
Convert your positive power. How do you convert minus 4 power 3? Minus 4 power 3? ಹಾಂ ಸೇಮಾ ಏನು ಫಸ್ಟ್ ನೆಗೆಟಿವ್ ಬೇಸ್ ಮೈನಸ್ ಫೋರಾ ನೆಗೆಟಿವ್ ಪವರ್ ಏನಿತ್ತು ಅದನ್ನು ಪಾಸಿಟಿವ್ ಪವರ್ ಕನ್ವರ್ಟ್ ಮಾಡಿದ್ದೀನ ಸೊ ನೆಗೆಟಿವ್ ಪವರ್ನ ನಾವು ಮೈನಸ್ 4 ಪವರ್ ಮೈನಸ್ 3 ಇತ್ತು ಅಂದರೆ ಯು ಶುಡ್ ನಾಟ್ ರೈಟ್ ಆಸ್ -4 ಇಂಟು -4 ದಿಸ್ ಈಸ್ ರಾಂಗ್. ಮೈನಸ್ ಇಫ್ ಇಟ್ ಇಸ್ ನೆಗೆಟಿವ್ ಪವರ್ ಯು ಶುಡ್ ನಾಟ್ ರೈಟ್. ಆ ಥರ ಮಾಡಲೇಬೇಕಾದ್ರೆ ಮ್ಯಾಥಮೆಟಿಕ್ಸ್ ಮಾಡಲೇಬೇಕು. -3 ಇದ್ದರೆ ಬರೆಯೋಕ್ಕಾಗಲ್ಲ. -4 ಹೋಲ್ ಪವರ್ 3 ಇತ್ತು ಅಂತಂದರೆ -4 ಇಂಟು -4 ಅಂತ ಬರಿಬೋದು. 1/4 ನೆಗೆಟಿವ್ ಪವರ್ ಇದ್ರೆ ಅಂದರೆ ಫಸ್ಟ್ ಪಾಸಿಟಿವ್ ಪವರ್ ಕನ್ಸಿಡರ್ ಮಾಡಲೇಬೇಕು. ಎಲ್ಲಿಗೆ ಈಕ್ವಲ್ ಟು ಅಂತ ಹಾಂ 4 ಪವರ್ -3 ಇದೆ. ಸೊ ನೀನೇನು ಹೇಳ್ತಿದ್ದೀನಿ -4 ಪವರ್ 3 ಅಂತ ಇರೋದನ್ನ ಈಸ್ ಈಕ್ವಲ್ ಟು -4 ಪವರ್ 3 ಅಂತನಾ? ಆ ಥರ ಹೆಂಗೆ ಹಾಕೊಳಕ್ಕಾಗತ್ತೆ? ಮ್ಯಾಥಮೆಟಿಕಲಿ ಇದು ಬೇರೆ ನಂಬರ್ ಅಲ್ವಾ? ಸೊ ಲೈಕ್ ದಿಸ್ ಈಸ್ -4 ಪವರ್ 3 ಅದಕ್ಕೆ ತಾನೇ ಇರೋದು a ಪವರ್ -m ಕೆನಾಟ್ ಬಿ ರಿಟರ್ನ್ ಆಸ್ a ಪವರ್ m. ಹೆಂಗಿದ್ರು ಆಗಲ್ಲ. ನಿಂಗೆ ಹೇಳ್ತೀನಿ ತಡಿ. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಆನ್ಸರೇ ಡಿಫ್ರೆಂಟ್ ಬರುತ್ತೆ. ಹೆಂಗೆ ಡಿಫ್ರೆಂಟ್ ಬರುತ್ತೆ? ಸೊ ಇಷ್ಟ ಆಯ್ತಾ? ದೆನ್ ವಾಟ್ ಈಸ್ ದಿಸ್? ಸೊ 4 ಪವರ್ ದಿಸ್ ಈಸ್ 1/-4 ಇಂಟು -4 ದ ಆನ್ಸರ್ ಈಸ್ 1/-64. ಆನ್ಸರ್ ಈಸ್ 1/-64 ಅಂದರೆ ಅಂತ -1/64 ಆರ್ 1/-64 ಎನಿಥಿಂಗ್ ಇಸ್ ಫೈನ್. -1/64 ಇಲ್ಲೇನಂತ ಬಂದಿತ್ತು? -64 ಅಂತ ಬಂದಿತ್ತು. ಇಲ್ಲೇ ಪವರ್ ಮಾಡಿಬಿಟ್ರೆ ಎರಡು ಬೇರೆ ಅಲ್ವಾ? ಇಟ್ ಈಸ್ 1/-64 -1/64 ದಿಸ್ ಈಸ್ -64 ಎರಡು ತಪ್ಪಾಗುತ್ತಲ್ಲ. ಆನ್ಸರ್ಸ್ ಆರ್ ಡಿಫ್ರೆಂಟ್. ಸೊ ಇಫ್ ಇಟ್ ಈಸ್ ಎ ನೆಗೆಟಿವ್ ಪವರ್ ನೆಗೆಟಿವ್ ಇತ್ತು ಅಂತಂದರೆ ನೀವು ಮಾಡೋಕ್ಕಲ್ಲ. ಯು ಹ್ಯಾವ್ ಟು ಫಸ್ಟ್ ಕನ್ವರ್ಟ್ ಟು ಎ ಪಾಸಿಟಿವ್ ಪವರ್, ದೆನ್ ಯು ಹ್ಯಾವ್ ಟು ಡೂ. ಅರ್ಥ ಆಯ್ತಾ? ಮಿಸ್ ಮಾಡಿಬಿಟ್ಟೆ, ಸಾರಿ. ನಿಮಗೆ ಪವರು ನೆಗೆಟಿವ್ ಲೈಕ್ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಆ ನೆಗೆಟಿವ್ ಪಾಸಿಟಿವ್ ಅಂತ ನಾನೇ ಅಬ್ಸರ್ವ್ ಮಾಡಲಿಲ್ಲ, ಆಯಿತಾ? ಬಟ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ನಾನು ನಿಮಗೆ ಎಸ್ಟರ್ಡೇ ನೋಟ್ಸ್ ಬರ್ಸಿದೆ, ಲೈಕ್ ಪಾಯಿಂಟ್ಸ್ ಹಾಕಿದ್ದೆ. ಸಿ ವೆದರ್ ಇಟ್ಸ್ ಎ ನೆಗೆಟಿವ್ ಪವರ್, ಫಸ್ಟ್ ಕನ್ವರ್ಟ್ ಎ ಪಾಸಿಟಿವ್ ಪವರ್, ಸರ್ಚ್ ಫಾರ್ ಕಾಮನ್ ಬೇಸ್, ದೆನ್ ಗ್ರೂಪ್ ಇಟ್ ಆ್ಯಂಡ್ ದೆನ್ ಸಾಲ್ವ್. ಅರ್ಥ ಆಗ್ತಾ ಇದೆಯಾ? ಲೈಕ್ ದಟ್ ಬರ್ಕೊಳ್ಳಿ. ಈಗ ಆನ್ಸರ್ -1/64. ಹಾಂ 64 ಇಲ್ಲಿ 64 ಡಿನಾಮಿನೇಟರ್ 64 ಇದೆ. 64 ಮೈನಸ್ನ ಕೆಳಗಡೆ ಯಾರು ಹಾಕಿ ಮೇಲ್ಗಡೆ ಯಾರು ಹಾಕಿ ಯಾವುದಾದ್ರೂ ಸರಿ. ನಿಂಗೆ ಗ್ರೀನ್ ಕಲರ್ ಬೇಕಾ? ಆನ್ಸರ್ ಒಂದೇ ಅಲ್ವೇನಲ್ಲೋ ಚಿರಂಜೀವಿ? ಇದರದ್ದು ಫರ್ದರ್ ತಾನೇ ಆನ್ಸರ್ ಬರೆದಿರೋದು. ಅದನ್ನೇ ಕಂಟಿನ್ಯೂ ಮಾಡೋದಲ್ವಾ? ಗ್ರೀನಿಂದ ಶುರುವಾಗಿ ರೆಡ್ ಬಂದಿದ್ವಿ. ವಿ ಸ್ಟಾರ್ಟೆಡ್ ಫ್ರಮ್ ಗ್ರೀನ್ ಆ್ಯಂಡ್ ಕೇಮ್ ಟು ರೆಡ್. ಗೋ ಗ್ರೀನ್ ಟು ಗೋ ರೆಡ್. ಗೋ ಗ್ರೀನ್ ಅಂದ್ರೇನಾ? ಗೋ ಗ್ರೀನ್ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಗೋ ಗ್ರೀನ್? ಗ್ರೀನ್ ಕಡೆ ನುಗ್ಗಿ ಅಂತ. ಗೋ ಗ್ರೀನ್ ಅಂತಂದರೆ ಬಿ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಂತ. ಹಾಂ ಹಾಂ ಕರೆಕ್ಟ್. ಇದಾ? ಹಾಂ ಇದು ಬರೀ ಇದ್ರ ಫರ್ದರ್ ಪಾರ್ಟ್ ಅಲ್ವಾ ಇದು? ಹಾಂ 1/, ತಾನೆ ಇಲ್ಲೇ ತಾನೆ 1/1 ಕಂಟಿನ್ಯೂ ಆಗುತ್ತೆ. ಫಸ್ಟ್ ಮಾಡಿದ್ದು -64 ಅಲ್ವಾ ಬಂದಿದ್ದು? ಇಲ್ಲಿ 1/64 ಅಲ್ವಾ? 64ಗೂ 1/64ಗೂ ವ್ಯತ್ಯಾಸ ಇಲ್ವಾ? ಇಲ್ಲಿ ಮೈನಸ್ ಇದೆ. ಏನು ನಮ್ಗೆ ಆನ್ಸರ್ ಏನು ಬಂದಿತ್ತು? 1/-64 ಅಂತ ಬಂದಿತ್ತು.
ಸೊ ವೆನ್ ದ ನಂಬರ್ ಇಸ್ ನೆಗೆಟಿವ್ ಅದನ್ನ -1/64 ಅಂದರೂ ಒಂದೇ, 1/64 ಅಂದರೂ ಒಂದೇ. ಮೈನಸ್ ಇದ್ದಾಗ ಎಲ್ಲಿ ಬೇಕಾದ್ರೂ ಮೈನಸ್ ಹಾಕ್ಬೋದು. ಇಟ್ ಇಸ್ -1/64 ಅಂತ ಅರ್ಥ. ಮೈನಸ್ನ ಡಿನಾಮಿನೇಟರ್ ಬರೆಯೋದ್ರ ಬದಲು ಮೈನಸ್ನ ಮೇಲ್ಗಡೆ ಬರ್ತೀನಿ. ಅರ್ಥ ಆಯ್ತಾ? ಸೊ -1/2 ಅಂದರೂ ಒಂದೇ, 1/-2 ಅಂದರೂ ಒಂದೇ, -1/2 ಅಂದರೂ ಒಂದೇ. ಸೊ ಮೈನಸ್ ಕ್ಯಾನ್ ಬಿ ರಿಟರ್ನ್ ಎನಿವೇರ್. ಎಲ್ಲವ ಕನ್ಫ್ಯೂಷನು ಇದರಲ್ಲಿ. ಸೊ ಏನು ಬಂತು? 1/-64 ಆನ್ಸರು ಇಲ್ಲಿವರೆಗೆ ಕರೆಕ್ಟಾ? 1/-64 ಅಷ್ಟೇ ಬರೀ, ಅಷ್ಟೇ ಬರೀ. ನಾನೇನು ಬರೆದೆ? -1/64 ಅಂತ ಬರೆದೆ. ಎರಡು ಬರೆದೆ, ಎರಡು ಗೊತ್ತಾಗಲಿ ಅಂತ. ಏನಕ್ಕೆ ಎರಡು ಗೊತ್ತಾಗಲಿ? ಮೈನಸ್ ಸಿಂಬಲ್ನ ಕೆಳಗಡೆ ಹಾಕೋದ್ರ ಬದಲು ಮೈನಸ್ ಸಿಂಬಲ್ನ ಮೇಲ್ಗಡೆ ಹಾಕಿದೆ. -1/64 ಅಂತ ಬರೆದಿದ್ದೀನಿ ಅಷ್ಟೇ. ಏನಿದೆ ಎಲ್ಲವೂ ಕರೆಕ್ಟು, ಸರಿನಾ? ಈ ಮೈನಸ್ನ ಡಿನಾಮಿನೇಟರ್ ಬರೆಯೋದ್ರ ಬದಲು ನ್ಯೂಮರೇಟರ್ ಬರೆದೀನಿ. ಮೈನಸ್ ಎಲ್ಲಿ ಬರೋದು? ಕರೆಕ್ಟೇ, ನಥಿಂಗ್ ರಾಂಗ್, ಜಸ್ಟ್ ಕನ್ವೆನ್ಷನ್ ಅಷ್ಟೇ. ಕನ್ವೆನ್ಷನ್ ಅಂದರೆ ಏನೋ ನಾನಿಲ್ವಾ 2 × -3 ಬರಿಬೇಕಾದ್ರೆ ಒಂಥರ ಬ್ರಾಕೆಟ್ ಹಾಕ್ತೀನಿ ಅಂತ, ದೆನ್ ಇಟ್ ಇಸ್ ಕನ್ವೆನ್ಷನ್. ಆ ಥರ ಜಸ್ಟ್ ಎ ಪ್ರಾಕ್ಟೀಸ್, ಗುಡ್ ಪ್ರಾಕ್ಟೀಸಸ್ ಅಷ್ಟೇ, ಸರಿನಾ? ಬರ್ಕೊಂಡಾಯ್ತಾ? ಹಾಂ, ನೆಕ್ಸ್ಟ್ ಪ್ರಾಬ್ಲಮ್ ಏನು? ಸೊ 1/2³ ಸ್ಕ್ವೇರ್, 1/2³ ಸ್ಕ್ವೇರ್, 1/2³ ಸ್ಕ್ವೇರ್. ಅಬ್ಸರ್ವ್ ಮಾಡಿ 1/2³ ಸ್ಕ್ವೇರ್. ಸೊ 2 ಇಸ್ ಎ ಕಾಮನ್ ಪವರ್, 2 ಇಸ್ ಎ ಕಾಮನ್ ಪವರ್. ಇದೊಂದು ಪ್ರಾಬ್ಲಮ್ ನೋಡ್ಕೊಳ್ಳಿ, ಆಮೇಲೆ ಟ್ರೈ ಮಾಡಿ. 2 ಇಸ್ ಎ ಕಾಮನ್ ಪವರ್. ಸೊ 1 ಸ್ಕ್ವೇರ್ ಡಿವೈಡೆಡ್ ಬೈ 2/3 ಹೋಲ್ ಸ್ಕ್ವೇರ್. ಇದಕ್ಕೆ ಪವರ್ ಹಾಕಿದೆ, ಇದನ್ನು ಇದಕ್ಕೆ ಪವರ್ ಹಾಕಿದೆ, ಕರೆಕ್ಟಾ? ಕಾಮನ್ ಪವರ್ ಅಲ್ವಾ? ನಾನೇನು ಹೇಳ್ತಾಯಿನಿ? a/b ಹೋಲ್ ಪವರ್ 2 ಈ ಥರ ಇತ್ತು ಅಂತಂದರೆ ಈ ಪವರ್ನ ಇದಕ್ಕೂ ಬರಿತೀನಿ, ಈ ಪವರ್ನ ಇದಕ್ಕೂ ಬರಿತೀನಿ. ಕ್ಲಿಯರ್? ಆ್ಯಡು 3 2/5 ಏನಕ್ಕೆ ಮಾಡೋಕ್ಕಾಗಲ್ಲ ಅಂತಾರೆ. ನೀನೊಂದು ಎಕ್ಸಾಂಪಲ್ ತೊಗೋಬೇಕು. ನೀನೊಂದು ಎಕ್ಸಾಂಪಲ್ ತೊಗೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ 2/3 ಹೋಲ್ ಸ್ಕ್ವೇರ್ ಅಂತಿರುತ್ತೆ ಅನ್ಕೋ. ಹಾಂ, ನಾನು ನಮ್ಮದು ನಾನೇನು ಹೇಳ್ತಾಯಿದ್ದೀನಿ? 2/3² ಅಂತ ಬರಿಬೋದು ಅಂತ ಹೇಳ್ತಾಯಿದ್ದೀನಿ. 2/3² ಅಂತ ಬರಿಬೋದು. ಇಲ್ಲ, ಈಸಿ ಎಕ್ಸಾಂಪಲ್ ತೊಗೋತೀನಿ. ಈ ಥರ ನಮಗೆ ಡೌಟ್ ಇತ್ತು ಅಂದಾಗ ಸಿಂಪಲ್ ಪ್ರಾಬ್ಲಮ್ಸ್ ತೊಗೊಳ್ಳೋದು. 4/2 ಹೋಲ್ ಸ್ಕ್ವೇರ್. ಇದು ನಾನು ಏನು ಹೇಳ್ತಾಯಿನಿ? 4/2² ಅಂತ ಬರಿಬೋದು ಅಂತ ಹೇಳ್ತಾಯಿದ್ದೀನಾ? ಈ ಥರ ಹೇಳ್ತಾಯಿದ್ದೀನಾ? ಇದು ಕಾಮನು, ಇದು ಕಾಮನ್ ಅಂತ ಹೇಳ್ತಾಯಿದ್ದೀನಿ. ಸೊ ನಾವು ಲೆಟ್ ಸಿ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಇಲ್ಲೇ ಸಿಂಪ್ಲಿಫೈ ಮಾಡಿದ್ರೆ 2 1 2 2 ಸೊ 2² ಆಯಿತು, 4 ಆಯಿತು, ಕರೆಕ್ಟಾ? ಇದು ಇಲ್ಲೇ ಸಿಂಪ್ಲಿಫೈ ಮಾಡ್ತೀನಿ. 4/2 ಅಂದರೆ ಏನು? 2 ತಾನೇ, ಕರೆಕ್ಟಾ? 2 2 2² ಆಯಿತು, 4 ಆಯಿತು. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಅಬ್ಸರ್ವ್ ಮಾಡಿ. ನಾನು ಅದನ್ನೇ ಹೇಳ್ತೀನಿ. ಸಪೋಸ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ, ಇದನ್ನ ಪವರ್ ಬರಿತೀನಿ. 4/2². 4² ಅಂದರೆ ಎಷ್ಟು? 16. 2² ಅಂದರೆ ಏನಾಯಿತು? 4. ಇದನ್ನು 4 × 4 4 16. ಸೊ ಎರಡು ಕಡೆ ಆನ್ಸರ್ ಸೇಮ್ ಬಂತ? ಅರ್ಥ ಆಗಲಿಲ್ವ? ಸೊ ನಾವೇನಿವಾಗ ನಿನ್ನ ಕ್ವಶನ್ ಡೌಟ್ ಏನು ಹೇಳು? ಬೇಸ್ 2 ಇದೆ, 2⁻³ ಇದೆ. ಆ ಬ್ರಾಕೆಟ್ ಹೊರಗಡೆ ಪವರ್ 2 ಇದೆ, 2⁻³ ಇದೆ. ಹಾಂ 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 2 + 3 5. ನೀನು ಹೇಳ್ತಿರೋದು 1 2 ಪವರ್ ಈ ಥರ ಯಾಕೆ ಮಾಡೋಕ್ಕಾಗಲ್ಲ ಅಂತ, ಕರೆಕ್ಟಾ? ಆ ಥರ ರೂಲ್ ಇಲ್ಲ. ಆ ಥರ ಮಾಡಿದ್ರೆ ಆನ್ಸರ್ ರಾಂಗ್ ಬರುತ್ತೆ. ಆ ಥರ ರೂಲ್ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ a/m × a/n ಅಂತಿದ್ರೆ ನೀನು ಕೇಳ್ತಿರೋದು a/m × n ಅಂತ ಯಾಕೆ ಮಾಡೋಕ್ಕಾಗಲ್ಲ? ಯಾಕೆ ಮಾಡೋಕ್ಕಾಗಲ್ಲ a/m × n ಅಂತ ಅಲ್ವಾ? ಯಾಕೆ ಅಂದರೆ a/m ಅಂತ ನಾನು ಏನಾದ್ರು ಒಂದು ನಂಬರ್ನ ಎಕ್ಸಾಂಪಲ್ ತೊಗೊಂಡು ಮಾಡಿದ್ರೆ a/m × n ಅಂತ ಮಾಡಿದ್ರೆ ರಾಂಗ್ ಬರುತ್ತೆ, ರಾಂಗ್ ಬರುತ್ತೆ. ಸೊ 2/3 ಅಂತ ಮಾಡಿದ್ರೆ ರಾಂಗ್ ಬರುತ್ತೆ, ಅದಕ್ಕೆ ಮಾಡೋಕ್ಕಾಗಲ್ಲ. ಆ ಥರ ಡೌಟ್ ಇತ್ತು ಅಂದಾಗ ಇನ್ನೊಂದು ಎಕ್ಸಾಂಪಲ್ ತೊಗೋಬೋದು. ಈಗ ಫಾರ್ ಎಕ್ಸಾಂಪಲ್ ನೀನು ತೋರಿಸ್ತೀನಿ, ಅದನ್ನೇ ನಾನು ಹೇಳಕ್ಕೆ ಬಂದೆ, ಆ ಥರ ಯಾಕೆ ಮಾಡೋಕ್ಕಾಗಲ್ಲ ಅಂತ.
ಸೇ 4/2 ಸೇ ದಿಸ್ ಇಸ್ ಜಸ್ಟ್ ಎಕ್ಸಾಂಪಲ್ ಆಯಿತಾ. ಅನದರ್ ಎಕ್ಸಾಂಪಲ್ 4/2 ಹೋಲ್ ಸ್ಕ್ವೇರ್ ಅಂತಿರುತ್ತೆ, ಇಲ್ಲಿ 2/2 ಅಂತಿರುತ್ತೆ ಆಯಿತಾ. ಇದನ್ನ 2 ಮೆಥಡ್ಸಲ್ಲಿ ಮಾಡ್ತೀನಿ, ಮೆಥಡ್ 1 ಮೆಥಡ್ 2 ಮೆಥಡ್ಸಲ್ಲಿ ಮಾಡ್ತೀನಿ. 4/2 ಸ್ಕ್ವೇರ್ ಅಂದರೆ ಎಷ್ಟು, ಏನಂತ ಅರ್ಥ? 4/4 ಅಂತ ತಾನೇ ಅರ್ಥ. 2 ಸ್ಕ್ವೇರ್ ಇಸ್ 4 ಓವರ್ 2 ಕರೆಕ್ಟಾ. ಇಲ್ಲಿರೋದನ್ನ ಇಲ್ಲೇ ಪವರು ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ? ಸಿಂಪ್ಲಿಫಿಕೇಷನ್ ಮಾಡ್ತಾಯಿದ್ದೀನಿ. ಯಾರಿಗೋಸ್ಕರ? ಜೀವನ್ಗೋಸ್ಕರ. 4 1 4 1 ಕ್ಯಾನ್ಸಲ್. ಏನಾದರೂ ಮಾಡು, 4 4 ಕ್ಯಾನ್ಸಲ್ ಆಗಿತ್ತಾ? ಉಳ್ಕೊಂಡಿದ್ದೇನೋ ವಿತಿನ್ ದ ಬ್ರಾಕೆಟ್ 1 ಸ್ಕ್ವೇರ್. ವಾಟ್ ಈಸ್ 1 ಸ್ಕ್ವೇರ್? ದಿಸ್ ಈಸ್ ನಾರ್ಮಲ್ ಪ್ರೊಸೀಜರ್. ಜೀವನ್ ಹೇಳಿರೋ ಥರ ಮಾಡೋಣ. 4/2 ಸ್ಕ್ವೇರ್ ಹೋಲ್ ಸ್ಕ್ವೇರ್. ಜೀವನ್ ಏನು ಹೇಳ್ದ? 4 ಸ್ಕ್ವೇರ್. ಕೇಳಿಸ್ಕೊ. 2 ಸ್ಕ್ವೇರ್ 2 + 2 ಅಂತ ಹೇಳ್ದ ಕರೆಕ್ಟಾ. 4 ಸ್ಕ್ವೇರ್ 16, 2/4 16. 2^4 16 ಆಯಿತಾ. 2/4 16. 2^4 ಅಂದರೆ ಏನಾಯ್ತು? 16/16 1. 2^4. ವಾಟ್ ಈಸ್ 2^4? 16. 16 ಈ ಕೇಸಲ್ಲಿ ಸೇಮ್ ಬಂತು. ಈ ಕೇಸಲ್ಲಿ ಸೇಮ್ ಬಂತು ಅಂದರೆ ನಾವು ಮಾಡಿದ್ದು ಸರಿ ಅಂತನಾ? ಇನ್ ದಿಸ್ ಕೇಸ್ ಇದು ಸೇಮ್ ಬಂದಿರ್ಬೋದು, ಬಟ್ ದಟ್ ಈಸ್ ರಾಂಗ್. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ಬೇರೆ ಎಕ್ಸಾಂಪಲು. ಆ ಎಕ್ಸಾಂಪಲ್ ತಪ್ಪಾಗ್ಬೋದು. ಇನ್ಸ್ಟೆಡ್ ಆಫ್ 2 ಸೇ ಇನ್ಸ್ಟೆಡ್ ಆಫ್ 2 ಲೆಟ್ಸ್ ಟೇಕ್ 3. 4/2 ಹೋಲ್ ಪವರ್ 3 ಆಯಿತಾ. ಇಲ್ಲಿ 2 ಸ್ಕ್ವೇರ್. ಸೊ ವಾಟ್ ಈಸ್ 4/4? ಅಲ್ಲ, ಲಾಸ್ಟ್ ಟೈಮೇ ಆ್ಯಕ್ಚುಲಿ 1 ಬಂದರೆ 1 ಪವರ್ ತಪ್ಪು ಮಾಡಿದ್ದು ಅಲ್ವಾ? ಲಾಸ್ಟ್ ಟೈಮೇ ತಪ್ಪು ಮಾಡಿದ್ದು ಅಲ್ವಾ? ಏನು ರಸ್ಮು ಕೂತಿದ್ದೀರಾ, ಏನೋ ತಪ್ಪು ಮಾಡಿದ್ರು ಹಾಂ. ಈಗ ನೋಡಿ, ಇವಾಗ ಸೆಕೆಂಡ್ ಪ್ರಾಬ್ಲಮ್ ನಾನು ಹೇಳ್ತಾಯಿದ್ದೀನಿ. ಇಲ್ಲಿ ಈ ಬೇಸ್ಗೆ ಪವರ್ 2 ಹಾಕಿದ್ದೀನಿ ಅಂತ ಹೇಳ್ತಾಯಿದ್ದೀನಿ, ಕಾಮನ್ ಪವರ್ 2 ಅಂತ ಹೇಳ್ತಾಯಿದ್ದೀನಿ. ಜೀವನ್ ಹೇಳಿದ್ದನ್ನು ರಾಂಗ್ ಅಂತ ಪ್ರೂವ್ ಮಾಡ್ತಾಯಿದ್ದೀನಿ. ಹೆಂಗೆ? ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. 2 ಸ್ಕ್ವೇರ್ ಕಾಮನ್ ಪವರ್ 3. ಇದು ಬೇರೆ ಎಕ್ಸಾಂಪಲು, ಈ ಪ್ರಾಬ್ಲಮ್ದಲ್ಲ. ಕಾಮನ್ ಪವರ್ ಇದನ್ನು ಸಾಲ್ವ್ ಮಾಡಿದ್ರೆ 4/4 ಪವರ್ 3 ಕ್ಯಾನ್ಸಲ್ ಆಗುತ್ತೆ. 1 ಆನ್ಸರು. 4 4 ಕ್ಯಾನ್ಸಲ್ ಆಗುತ್ತೆ. 1 ಆನ್ಸರಾ? ಹಾಂ. 1/3 ಅಂದರೆ ಏನು? 1. ಮೆಥಡ್ 2 4/3 ಇಂಟು 2 × 2/3. ಜೀವನ್ ಹೇಳ್ತಾ ಇದ್ದಾನೆ ಸರ್ ಈ ಪವರು ಮತ್ತು ಈ ಪವರು ಆ್ಯಡ್ ಮಾಡಿ. ಜೀವನ್ ಏನು ಹೇಳ್ತಾ ಇದ್ದಾನೆ? ಡಿನಾಮಿನೇಟರ್ಲಿ ಇರೋದು ಇದು ಓವರ್ ಕಾಮನ್ ಪವರ್ನ ಆ್ಯಡ್ ಮಾಡಿ ಅಂತ ಹೇಳ್ತಾನೆ. ಆ್ಯಡ್ ಮಾಡಿದ್ರೆ ಬರುತ್ತೆ ಆನ್ಸರು. ನೋಡಿ ಈಗ 4 4/3 4 × 4 × 4 2/5 2/5 2 × 2 × 2 4 ಟೈಮ್ಸ್ ಇಂಟು 5 ಟೈಮ್ಸ್. ಕರೆಕ್ಟಾ? ಸೊ ಇಲ್ಲಿ 4 ಇಲ್ಲಿ 2 2 ಕ್ಯಾನ್ಸಲ್ ಆಯಿತಾ. ಇಲ್ಲಿ 4 ಕ್ಯಾನ್ಸಲ್ ಆಯಿತಾ. ಉಳ್ಕೊಂಡಿದ್ದೇನೋ ಮೇಲ್ಗಡೆ 4 ಇದೆ, /2 ಇದೆ. ಆನ್ಸರ್ ಏನು ಬಂತು? 2 ಬಂತು. 2 1s 2 2s ಆನ್ಸರ್ 2 ಬಂತಾ? ಇಲ್ಲಿ ಆನ್ಸರ್ 1 ಬಂತು, ಇಲ್ಲಿ ಆನ್ಸರ್ 2 ಬಂತು. ಸೊ ನಮಗೆ ಗೊತ್ತು, ಲೈಕ್ ಯೂಶ್ವಲ್ ಮ್ಯಾಥಮೆಟಿಕ್ಸ್ ಮಾಡಿದ್ರೆ ಆನ್ಸರ್ 1 ಬರಬೇಕು ಅಂತ ನಮಗೆ ಗೊತ್ತು. ಬಟ್ ನನಗೇನೋ ಒಂದು ಹೈಪೋಥಿಸಿಸ್ ಇತ್ತು, ನನಗೇನೋ ಒಂದು ಡೌಟ್ ಇತ್ತು, ಹಿಂಗೆ ಯಾಕೆ ಮಾಡಬಾರ್ದು ಅಂತ. ಹಿಂಗೆ ಮಾಡೋಕ್ಕೆ ಹೋದಾಗ ಆನ್ಸರ್ 2 ಬಂತು. ಯಾವ್ದು ಕರೆಕ್ಟು? ಇದು ನಮ್ಮ ಹೈಪೋಥಿಸಿಸ್. ಅಂದರೆ ನಮ್ಮದು ಜಸ್ಟು ರ್ಯಾಂಡಮ್ ಥಾಟು. ಇಲ್ಲೇನಾದ್ರೂ ಇಲ್ಲಿರೋ ಪವರ್ನ ಆ್ಯಡ್ ಯಾಕೆ ಮಾಡಬಾರ್ದು ಅಂತ. ಆ್ಯಡ್ ಮಾಡೋಕ್ಕೋದ್ರೆ ಆನ್ಸರ್ ರಾಂಗ್ ಬರುತ್ತೆ. ದಿಸ್ ಕರೆಕ್ಟು, ಇದು ತಪ್ಪು. ಇದು ನಮ್ಗೆ ಯೂಶ್ವಲ್ ಮ್ಯಾಥಮೆಟಿಕ್ಸು, ಬೇಸಿಕ್ ಮ್ಯಾಥಮೆಟಿಕ್ಸು ಅಲ್ವಾ. ಇಲ್ಲಿ ಡಿವಿಷನ್ ಆಗುತ್ತೆ, 1 × 3 1 × 3 ಬರುತ್ತೆ. ಇಲ್ಲಿ 4/4 ಕ್ಯಾನ್ಸಲ್ ಆಗಲ್ವಾ? ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಈಸ್ ನೋನ್ ಆಲ್ರೆಡಿ, ಲೈಕ್ ಪ್ರೀವಿಯಸ್ ಕ್ಲಾಸಿಂದ ಇದು ಗೊತ್ತಿರೋ ಮ್ಯಾಥಮೆಟಿಕ್ಸ್. ದಿಸ್ ಈಸ್ ನೋನ್. ಬಟ್ ನಮ್ಮದು ಹೊಸ ಥಾಟು, ಇದು ಪವರ್ನ ಮಲ್ಟಿಪ್ಲೈ ಮಾಡಿದ್ರೆ ಬರೋಲ್ಲ. ಇನ್ಸ್ಟೆಡ್ ಪವರ್ ಮಲ್ಟಿಪ್ಲೈ ಮಾಡ್ದೇ ನೋಡಿ ಏನು ಮಾಡ್ಬೋದು? ಪವರ್ ಮಲ್ಟಿಪ್ಲೈ ಮಾಡ್ದೇ ಸಪೋಸ್ ಈ ಪವರ್ ಇಲ್ಲಿ ಬರ್ದೆ ಅಂತ ಅಂದ್ಕೊಳ್ಳಿ. 4/2 2 × 3 4³ × 2 × 3 ಕರೆಕ್ಟಾ? ಹಾಂ 4³ × 2 × 3ನಾ? 4 × 4 × 4 2/3 ಅಂತಾರೆ. ಇಲ್ಲಿ 2/4 6 ಇದು
2 ಪವರ್ 6 2 ಪವರ್ 6 ಬರುತ್ತೆ ಇಲ್ಲಿ 3 ಇಂಟು 2 ಕರೆಕ್ಟಾ 2 ಪ್ಲಸ್ ಅಲ್ಲ 6 ಟೈಮ್ಸು 2 ಟೈಮ್ಸ್ ಇದೆ 4 ಟೈಮ್ಸ್ ಇದೆ 6 ಟೈಮ್ಸ್ ಇದೆ. ಸಿಕ್ಸ್ ಟೈಮ್ಸ್ ಇದೆ. ಇಲ್ಲಿ 4 ಈ 4 ಕ್ಯಾನ್ಸಲ್ ಆಯಿತು, ಇಲ್ಲಿ 4 ಕ್ಯಾನ್ಸಲ್ ಆಯಿತು, 2 ಇಂಟು 2 ಇಲ್ಲಿ 4 ಕ್ಯಾನ್ಸಲ್ ಆಯಿತು. ಆನ್ಸರ್ ಏನು ಬಂತು 1. ಎಲ್ಲ ಕ್ಯಾನ್ಸಲ್ ಆದರೆ 0 ಬರುತ್ತಾ? ನೀನು ಮ್ಯಾಥಮೆಟಿಕ್ಸ್ ಏನೂ ಕಲಿತಾ ಇಲ್ಲ. ನ್ಯೂಮರೇಟ್ರಲ್ಲಿ 4 ಡಿನಾಮಿನೇಟರ್ 4 ಕ್ಯಾನ್ಸಲ್ ಆಯಿತು ಅಂದರೆ 0ನ ಆನ್ಸರು. ಆನ್ಸರ್ 1 ಬಂತಾ? ಸೊ ಏನು ಇಲ್ಲಿ ಪವರ್ ಏನಿರುತ್ತೆ ಸಮ್ ಮಾಡಬಾರ್ದು, ಇಲ್ಲಿ ಪವರ್ ಏನಿರುತ್ತೆ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ ಫೋಕಸ್ ಮಾಡಿ. ಇವಾಗ ಬ್ಯಾಕ್ ಟು ದ ಟಾಪಿಕ್. ಪೆನ್ಸ್ ಡೌನ್, ಪೆನ್ ಇಡಿ. ಇದನ್ನೆಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು, ಲೈಕ್ ಫರ್ದರ್ ಕ್ಲಾಸಸ್ಸಲ್ಲೂ ಬೇಕು, ಸರಿನಾ? 1 ಪವರ್ 2 ಈ ಬೇಸ್ ಇದೆ, ಬೇಸು ಇದು ಪವರು. ಬೇಸ್ ಆ್ಯಸ್ ಇಟ್ ಈಸ್ ಬರ್ತೀನಿ, ಕಾಮನ್ ಪವರ್ ಹಾಕಿದ್ದೀನಿ. ಇಲ್ಲಿವರೆಗೆ ಕ್ಲಿಯರಾ? ಮತ್ತೆ ಡೌಟು ಅಂದರೆ ಬೀಳ್ತಾವೆ ಏಟು, ಆಯಿತಾ? ಏನಾ ಇಲ್ಲಿವರೆಗೆ ಕ್ಲಿಯರಾ? ಬೇಸ್ ಆ್ಯಸ್ ಇಟ್ ಈಸ್ ಬೇಸ್ ಬರ್ತೀನಿ, ಈ ಕಾಮನ್ ಪವರ್ ಹಾಕಿದ್ದೀನಿ. ಇಲ್ಲೂ ಬೇಸ್ ಇತ್ತು, ಇದು ಕಾಮನ್ ಪವರ್. ವಾಟ್ ಈಸ್ ಕಾಮನ್ ಪವರ್? 2 ಇಸ್ ದ ಕಾಮನ್ ಪವರ್. ಇಲ್ಲಿ ಕಾಮನ್ ಪವರ್ ಬರ್ದಿದ್ದೀನಿ, ಇಲ್ಲಿ ಕಾಮನ್ ಪವರ್ ಬರ್ದಿದ್ದೀನಿ. ಬೇಸ್ ಆ್ಯಸ್ ಇಟ್ ಈಸ್. ಕ್ಲಿಯರಾ? ಕಾಮನ್ ಪವರ್ ಕ್ಯಾನ್ಸಲ್ ಆಗೋಲ್ಲ, ಪವರ್ ಕ್ಯಾನ್ಸಲ್ ಮಾಡೋಕ್ಕೆ ಬರೋಲ್ಲ. ಆ ಥರ ಮ್ಯಾಥಮೆಟಿಕ್ಸಲ್ಲಿ ಇಲ್ಲ, ಆಯಿತಾ? ದೇರ್ ಇಸ್ ನೋ ವೇ ದಟ್ ಓಕೆ ಇಲ್ಲೂ 2 ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಇಲ್ಲಿ 2 ಇಲ್ಲಿ 1/2 ಪವರ್ 3 ಅಂತಿದೆ. ನಿಮ್ಮ ಇಷ್ಟ ಬಂದಾಗ ನಾವು ಕೇಳ್ಬೋದಾ? ಆಯಿತಾ? 1/2 ಪವರ್ 3 ಅಂತಿದೆ. 2 ಎಲ್ಲೆಲ್ಲಿದ್ರು ಕ್ಯಾನ್ಸಲ್ ಮಾಡ್ಬೋದು ಅಂತನಾ? ಸರ್ ಇಲ್ಲಿ 2 ಕ್ಯಾನ್ಸಲ್ ಮಾಡಿ ಅಂದರೆ ಅಲ್ಲಿ 2 ಕ್ಯಾನ್ಸಲ್ ಮಾಡಿ 1/3 ಅಂತ ಬರೆದ್ರೆ ಆಗುತ್ತಾ? ಸೊ ಸರ್ಟೆನ್ ರೂಲ್ಸ್ ಇರುತ್ತೆ. ಬಾಯಿಂದ ನೀರು ಕುಡೀರಿ ಅಂತ ಹೇಳಿರ್ತಾರೆ. ನಾನು ಬಾಯಿಂದ ಕುಡಿಯಲ್ಲ, ಬೇರೆ ಇನ್ನೇನೆಲ್ಲ ಕುಡಿತೀನಿ ಅಂದರೆ ನೀನು ಹಂಗೆ ಕುಡಿ, ಸರಿನಾ? ಸೊ ಬಯಾಲಜಿಲಿ ಪ್ರಿನ್ಸಿಪಲ್ಸ್ ಇರುತ್ತೆ, ಕರೆಕ್ಟಾ? ಮ್ಯಾಥಮೆಟಿಕ್ಸಲ್ಲಿ ಪ್ರಿನ್ಸಿಪಲ್ಸ್ ಇರುತ್ತೆ. ನಿಮ್ಗೆ 2 ಎಲ್ಲಿ ಕಾಣಿಸಿದ್ರು ಕ್ಯಾನ್ಸಲ್ ಮಾಡಿಬಿಡ್ಬೋದು ಅಂತನಾ? 12 ಡಿವೈಡೆಡ್ ಬೈ 224 2 ನಂಬರ್ಸ್ ಇದೆ ಚಿರಂಜೀವಿ. ಇಲ್ಲಿ 2 ಕ್ಯಾನ್ಸಲ್ ಮಾಡ್ಬೋದಲ್ವಾ? ಯಾಕಾಗಲ್ಲ? ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಕ್ಯಾನ್ಸಲ್ ಮಾಡು. 13 ಆಯಿತಾ? 134 ಈ 3 ಹೋಯ್ತು, ಡಿವೈಡೆಡ್ ಬೈ 1/14 ಆನ್ಸರು. ಹಾಂ ತಪ್ಪ? ಯಾಕೆ ತಪ್ಪು? ಆವಾಗ ಕ್ಲಾಸ್ 3ಯಲ್ಲಿ ಈ ಥರ ಡೌಟೇ ಕೇಳಿಲ್ಲ. ಹಾಂ ಈ ಥರ ಯಾಕೆ ಮಾಡಬಾರ್ದು ಅಂತ, ಈ ಥರ ಕ್ಯಾನ್ಸಲ್ ಮಾಡ್ಬೋದಾ? ಸೊ ದಿಸ್ ಇಟ್ ಸೆಲ್ಫ್ ಇಸ್ ಎ ನಂಬರ್. 13 ಇದು 134. ಹಾಂ ಇಂಟು 1 ಇಂಟು 3 ಡಿವೈಡೆಡ್ ಬೈ 1 ಇಂಟು 3 ಇಂಟು 4 ದಿಸ್ಸೇ ಬೇರೆ ನಂಬರ್ ಅದು. ಇದು ಇಂಟು ಇಲ್ವಲ್ಲ, 130 ಇದು 13 ಇದು 134 ಬೇರೆ ನಂಬರು. 1 ಇಂಟು 3 ಅಂತ ಬರೆದ್ರೆ ಅದು ಡಿಫ್ರೆಂಟು. 134 ಈಸ್ ಡಿಫ್ರೆಂಟ್ ದ್ಯಾನ್ 1 ಇಂಟು 3 ಇಂಟು 4. ಚಿರಂಜೀವಿ ಕರೆಕ್ಟಾ? ಇಡೋದು ಪೆನ್ ಇಡು. ಅವ್ನ ಪೆನ್ ಯಾಕೆ ಇಸ್ಕೊಂಡೆ? ಇದೇನಾರಾಗಲಿ ಫೋಕಸ್ ಮಾಡೋಂದರೆ ಫೋಕಸ್ ಮಾಡಬೇಕು. ಫೋಕಸ್ ಮಾಡಿಲ್ಲ ಅಂತಂದರೆ ಅಲ್ಲಿ ಹೇಳ್ತೀನಿ, ಆಯಿತಾ? ಸರ್ ವೀಡಿಯೋ ಕಳಿಸ್ಬಿಟ್ಟು ಯಾವುದು ಈಗ ಎಷ್ಟು 30th ಮಿನಿಟಲ್ಲಿ ನಿಮ್ಮ ಮಗನ ಪರ್ಫಾರ್ಮೆನ್ಸ್ ಅಲ್ಲಿ ಪೆನ್ ಸಾಲ್ವ್ ಮಾಡ್ತಾನೆ ನೋಡಿ ಸರ್ ಅಂತ ನಿಮ್ಮ ಅಪ್ಪಂಗೆ ಹೇಳ್ತೀನಿ. ಅದು ಸಾಲ್ವ್ ಮಾಡ್ತಾನೆ ಅಂತಂದರೆ ಪೆನ್ ಇಸ್ಕೊಂಡು ಆಟ ಆಡ್ತಿರ್ತಾನೆ. ಎಲ್ಲಿ ಈಗ ಮತ್ತೆ ಅವ್ನ ಪೆನ್ ಇಸ್ಕೊಂಡು ನೀನು ಇಲ್ಲಿ ಇಟ್ಕೊಂಡು ಏನೋ ಬರೀತಾ ಇದೆಯಾ ಅಂದರೆ ನೋಡಿ ಸರ್, ನೋಡಿ ಇಲ್ಲಿ ಪ್ರೂಫ್. CC ಕ್ಯಾಮ್ರಾ ಇದ್ದಂಗೆ. CC ಕ್ಯಾಮ್ರಾ ಇಟ್ಬಿಟ್ಟು ಇವಾಗೆಲ್ಲ ಮೊಬೈಲಲ್ಲೇ ಎಲ್ಲ ನೋಡ್ಕೊಳ್ಬೋದಲ್ಲ. ಕ್ಯಾಮ್ರಾದಲ್ಲಿ ಹಾಕಿ ಆ್ಯಪಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನೋಡ್ಕೊಬೋದಲ್ಲ. ಒಂದು ಕ್ಯಾಮ್ರಾ ಹಾಕ್ಬಿಟ್ಟು ಹಾಂ CC ಕ್ಯಾಮ್ರಾ ಒಳ್ಳೆಯದು. ಅದು ಹಾಕಿಸ್ಬಿಟ್ಟು ನಿಮ್ಮ ಮಕ್ಳು ಏನು ಮಾಡ್ತಾರೆ, ಕ್ಲಾಸಲ್ಲಿ ಬರೀತಾ ಇಲ್ವಾ, ನಮ್ಗೆ ಕೇಳ್ತೀರಾ ಪರ್ಫಾರ್ಮೆನ್ಸ್ ಇಲ್ಲ ಸರ್, ಟ್ಯೂಷನ್ ಸೇರಿಸಿ ಮಾರ್ಕ್ಸೇ ಬರ್ತಾಯಿಲ್ಲ ಸರ್ ಅಂತಂತೀರಾ. ನೋಡಿ ಸರ್ ಅಲ್ಲಿ ಬರ್ಕೋತಾ ಇಲ್ಲ ಅಂತ ತೋರಿಸ್ತೀನಿ. ಸರ್ ನಮ್ಮ ಚಿಕ್ಕಪ್ಪನ
ಹಾಂ ಫೋನಲ್ಲೇ ನೋಡ್ಕೋತಾರೆ ನಮ್ಮ ಚಿಕ್ಕ ಏನ ಸರ್ ವಿಡಿಯೋಸ್ ಹಾಂ ಅವರು ಏನೋ ಬೇರೆ ಸಮ್ ಬಿಸ್ನೆಸ್ಸು ದೇ ಮಾನಿಟರ್, ಅರ್ಥ ಆಯ್ತಾ? ಸೊ ಅದಕ್ಕೆ ನಾವೇನು ಮ್ಯಾಥಮೆಟಿಕ್ಸ್ ಪ್ರಿನ್ಸಿಪಲ್ಸ್ಗಳು ಹೇಳ್ತಾ ಇದ್ವಿ. ಸ್ಲೋಲಿ ಒಂದಲ್ಲ ಒಂದು ಪ್ರಿನ್ಸಿಪಲ್. A/m × A/n ಅಂದರೆ ಗೊತ್ತಿರಲಿಲ್ಲ. M+n ಅಂತ ಮಾಡಬೇಕು. M × n ಅಂತ ಮಾಡೋಕ್ಕಾಗಲ್ಲ. M × m ಮಾಡಿ ಈ ಥರ ಸಾಲ್ವ್ ಮಾಡೋಕ್ಕೋರೆ ತಪ್ಪು ಬರುತ್ತೆ. ಅದಕ್ಕೆ M+n ಮಾಡ್ತೀವಿ. ಸೊ ನಾವು ಬ್ಯಾಕ್ ಟು ದ ಬಿಸ್ನೆಸ್. ವಾಟ್ ಈಸ್ ಅವರ್ ಬಿಸ್ನೆಸ್? ಟೀಚಿಂಗ್ ಬಿಸ್ನೆಸ್. ಆಯಿತಾ? 1/2 ಡಿವೈಡೆಡ್ ಬೈ 2/3 ನೋಡಿ. 1/2 ಡಿವೈಡೆಡ್ ಬೈ 2/3 ಹೋಲ್ ಪವರ್ 2. ಕ್ಲಿಯರ್? ಇಲ್ಲಿವರೆಗೆ ಕ್ಲಿಯರಾ? ಇಲ್ಲಿವರೆಗೆ ಕ್ಲಿಯರ್ ಆಯಿತು. ಇಷ್ಟ ಅಂತಂದಮೇಲೆ 1² ಅಂದರೆ 1, 2/3 ಬೇಸ್ ಏನಿಲ್ಲಿ? ವಾಟ್ ಈಸ್ ಬೇಸ್? 2/3 ಇಸ್ ದ ಬೇಸ್. 2/3 ಬೇಸ್ ಪವರ್ ಏನಿರ್ತದೆ, ವಿ ಕ್ಯಾನ್ ಮಲ್ಟಿಪ್ಲೈ ಪವರ್. ವಿ ಕ್ಯಾನ್ ಮಲ್ಟಿಪ್ಲೈ ಪವರ್. ಇದೆಲ್ಲ ರೂಲ್ಸು. ಮಲ್ಟಿಪ್ಲೈ ಪವರ್ ರೂಲ್. ಹಾಂ, 2/6 ಆಗುತ್ತೆ. ವಾಟ್ ಈಸ್ 2/6? ಮೈನಸ್ಸಾ? ಮೈನಸ್ಸಕ್ಕೆ ಎಲ್ ಪ್ಲಸ್ ಇದೆ. ಹಾಂ, ಮೇಲ್ಗಡೆ 1 ಇದೆ, 1/, ಇದೆ. ಮೇಲ್ಗಡೆ 1² ಇರೋದು 1 ಅಂತ ಬರ್ತೀನಿ ಅಷ್ಟೇ. ನಾನು ಕೆಳಗಡೆ ಏನು ಬರೀತೀನಿ? 2/6 ಅಂದ್ರೇನು? 1 ಮೇಲೆ 2 ಬರಬೇಕು. ಬಟ್ ಅದನ್ನ ಆಲ್ರೆಡಿ ಸಿಂಪ್ಲಿಫೈ ಮಾಡೀನಿ. 1² ಅಂದ್ರೆ ಅರ್ಥ 1 ಅಂತ ತಾನೇ ಅರ್ಥ. ಇಲ್ಲಿದ್ರೆ 1 1² 1 × 1 2/6. ವಾಟ್ ಈಸ್ 2/6? 3 ಟೈಮ್ಸ್, 4 ಟೈಮ್ಸ್, 5 ಟೈಮ್ಸ್, 6 ಟೈಮ್ಸ್. 6 ಟೈಮ್ಸ್ ಅಂದರೆ 4, 4 × 2 8, 8 × 16, 16 × 32, 32 × 2 1/64. ಆನ್ಸರ್ ಬರ್ಕೋತೀರಾ? ಪ್ರಾಬ್ಲಮ್ ಏನು? 1/2/3 ಹೋಲ್ ಸ್ಕ್ವೇರ್. ದಪ್ಪಗೆ ಬರೀಬೇಕು. ಹಾಂ, ವಿಡಿಯೋ ರನ್ ಆಗ್ತಾಯಿದೆ. 30th ಮಿನಿಟಲ್ಲಿ ಇನ್ನೊಂದು ಸೀನ್ ಬಂದು ಹೋಗುತ್ತೆ. ನಿಂದೆ ಸೀನು. ಹಾಂ, 30th ಮಿನಿಟಲ್ಲಿ. ಈಗ ಯೂಟ್ಯೂಬಲ್ಲಿ ಇನ್ ದ ಕಮೆಂಟ್ಸ್ ಇಫ್ ಯು ಟೈಪ್ 30 ಅಂತಂದು ಹಾಕ್ಬಿಟ್ಟು ಕೋಲನ್ ಅಂತ ಹಾಕಿ ಟೈಮ್ ಹಾಕಿದ್ರೆ ಗೊತ್ತಾನೆ ಅದು. ಯೂಟ್ಯೂಬ್ ಕಮೆಂಟ್ಸಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರ. ಸಪೋಸ್ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಸೀನ್ ಇರುತ್ತೆ, ಆ ಸೀನ್ ಎಲ್ಲಿ ಅಂತ ಕಮೆಂಟ್ ಮಾಡಬೇಕು. ಆಗೇನು ಮಾಡ್ತೀರಾ? ಅದನ್ನು ಆ ಸೀನ್ದು ಟೈಮ್ ಸ್ಟ್ಯಾಂಪ್ ಅಂದರೆ 30th ಮಿನಿಟ್ಸು 16 ಸೆಕೆಂಡ್ಸ್ ಅಂತ ಬರೆದ್ರೆ ಅದು ಒಂದು ಲಿಂಕ್ ಕ್ರಿಯೇಟ್ ಆಗುತ್ತೆ ಇಮಿಡಿಯೇಟಾಗಿ. ಆ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋದಲ್ಲಿ ಆ ಸೀನ್ಗೆ ಹೋಗ್ಬಿಡುತ್ತೆ ಡೈರೆಕ್ಟಾಗಿ. ಆ ಥರ ಅಲ್ವಾ? ನಾನು ಹಾಕ್ತೀನಿ ಯೂಟ್ಯೂಬ್ ಅಪ್ಲೋಡ್ ಮಾಡಿಬಿಟ್ಟು ಚಿರಂಜೀವಿ ಸೀನ್ 30th ಮಿನಿಟ್ 12 ಸೆಕೆಂಡ್ಸ್. ಸರ್, ನಾನು ಬೈಕ್ ವಿಡಿಯೋ ಮಾಡಿಬಿಟ್ಟಿದೆ. ಲೈಕ್ ಮತ್ತು ಅನ್ಲೈಕ್ ಬಿಟ್ಟಿದೆ ಸರ್. ಅದು ಲೈಕ್ ಇದ್ದಿದ್ರೆ ಲೈಕ್ ಆಗುತ್ತೆ, ಅನ್ಲೈಕ್ ಆಗಿದ್ರೆ ಅನ್ಲೈಕ್ ಆಗುತ್ತೆ. ಹಾಂ, ಸರಿ, ಅದು ಗೊತ್ತು ಸರ್. ಮತ್ತು 60-90% ಲೈಕ್ ಮಾಡಿರೋ 90%, ಅನ್ಲೈಕ್ ಮಾಡಿರೋ 20-30%. ಸರಿ, ಅದು ಅರ್ಥ ಆಯ್ತಾ? ಈಗ ಇದು ಬರ್ಕೊ ಇವಾಗ. ಸರಿ, ನಾನು ನೆಕ್ಸ್ಟ್ ನೀವೇ ಮಾಡಬೇಕು. 1/64. ಇವೆಲ್ಲವೂ ನೀಟಾಗಿ ಮ್ಯಾಥಮೆಟಿಕ್ಸ್ ನೋಟ್ಸಲ್ಲಿರಬೇಕು. ಬರ್ಕೊಂಬಂದಿಲ್ಲ ಅಂದರೆ ಗೊತ್ತಲ್ಲ. ಚಿರಂಜೀವಿ ಫೋಕಸ್. ಅಷ್ಟಾಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್ಮು ನೀವೇ ಸಾಲ್ವ್ ಮಾಡಬೇಕು. ಡೂ ಇಟ್ ಯುವರ್ ಸೆಲ್ಫ್. ಡೌಟ್ ಇತ್ತು ಅಂದರೆ ರಫ್ ವರ್ಕಲ್ಲಿ ಮಾಡಬೇಕು. ರಫ್ ಶೀಟ್ ಕೊಡ್ತೀನಿ. ಇಲ್ಲ ಅಂತಂತಂದರೆ ಮಾಡಬೇಕು. ಇಲ್ಲ ಅಂತಂದರೆ ನಿಮ್ಮ ನೋಟ್ಸಲ್ಲಾದರೂ ಮಾಡಬೇಕು. ಪ್ರಾಬ್ಲಮ್ ನಂಬರ್ 3 ಇದು. -3 ಹೋಲ್ ಪವರ್ 4, 5 ಡಿವೈಡೆಡ್ ಬೈ 3 ಹೋಲ್ ಪವರ್ 4. ರಫ್ ಶೀಟ್ ಇದೆಯಾ? ಹಾಂ, ಮಾಡು. ವಾಟ್ ಎವರ್. ಇದರಲ್ಲಿ ಎವ್ಯಾಲ್ಯೂಯೇಟ್ ನೋಡಿ. ಇಲ್ಲಿ ಜಸ್ಟ್ ಎ ಮೂಮೆಂಟ್. ಎಕ್ಸ್ಪ್ರೆಸ್ ದ ರಿಸಲ್ಟ್ ಇನ್ ಪವರ್ ನೋಟೇಷನ್ ವಿತ್ ಪಾಸಿಟಿವ್ ಎಕ್ಸ್ಪೋನೆಂಟ್. ಪವರ್ ನೊಟೇಷನ್ ವಿತ್ ಪಾಸಿಟಿವ್ ಎಕ್ಸ್ಪೋನೆಂಟ್. ಜಸ್ಟ್ ಎಕ್ಸ್ಪೋನೆಂಟ್ವರೆಗೆ ಎಕ್ಸ್ಪ್ರೆಸ್ ಮಾಡಿದ್ರು ಸಾಕು. ಫರ್ದರ್ ಸಿಂಪ್ಲಿಫೈ ಮಾಡಿದ್ರು ಮಾಡ್ಬೋದು. ಅರ್ಥ ಆಯ್ತಾ? ದ ಡಿಮ್ಯಾಂಡ್ ಆಫ್ ದ ಕ್ವಶನ್ ಇಲ್ಲಿ ಎವ್ಯಾಲ್ಯೂಟ್ ಅಂತ ಕೇಳಿದರೆ ಸಿಂಪಲ್ ಇದ್ದರೆ ಎವ್ಯಾಲ್ಯೂಟ್ ಕಂಪ್ಲೀಟ್ ನಂಬರ್ ಲೈಕ್ ಡೆಸಿಮಲಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅದರ್ವೈಸ್ ಸಮ್ ಪಾಸಿಟಿವ್ ಎಕ್ಸ್ಪೋನೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರು ಸಾಕು.
ಹಾಂ -3 ಹೋಲ್ ಪವರ್ 4 ಇಂಟು 5/3 ಹೋಲ್ ಪವರ್ 4. ಸರ್ ಇದು ಸಾಲ್ವ್ ಮಾಡಿ. ಹಾಂ ಸರ್ ಬರ್ಕೊಂಡಿರೋದು ಕರೆಕ್ಟಾ? ಇದನ್ನ ಅಲ್ಲ ಫಸ್ಟ್ ಆಫ್ ಆಲ್ ಅವ್ರು ಬರ್ದಿರಂಗೆ ನೀನು ಬರ್ಕೋಬೇಕಲ್ವ, ಅವ್ರು ಬರ್ದಿರಂಗೆ ಬರ್ದಿಲ್ವಲ್ಲ, ಇಲ್ಲಿ ಬ್ರಾಕೆಟ್ ಹಾಕಿಲ್ವ ಅವರು, ಇಲ್ಲಿ ಮೇಲ್ಗಡೆ ಬ್ರಾಕೆಟ್ ಹಾಕ್ಬೇಕು ತಾನೆ. ಸರ್ ಕರೆಕ್ಟ್ ಇದೆ. ಹಾಂ ಸರ್ ಇದು ನಾನು ಮಾಡಬೇಕು ಇನ್ನೇನು ಮಾಡಬೇಕು ನೆಕ್ಸ್ಟು ಯೋಚನೆ ಮಾಡು. ಸರ್ 3/4ನ 3 ಇಂಟು 3 ಇಂಟು 3 ಇಂಟು ಮಾಡಬೇಕು. ಅದಕ್ಕಿಂತ ಬರೆಯೋದಕ್ಕಿಂತ ಮುಂಚೆ ಕಾಮನ್ ಬೇಸ್ ಆಯಿತು. ಹಾಂ ಸರ್ ಅದಾಯಿತು. ಸರ್ ಸರ್ ಇಲ್ಲಿ ಫಸ್ಟ್ ಇದೆಯಲ್ಲ ಅದನ್ನು ಈ ಥರ ಮಾಡ್ಕೊಬೇಕು ಫಸ್ಟ್. ಹಾಂ ಏನು ಮಾಡ್ತೀವಿ ಆಯಿತು ತಡಿ. ಹಾಂ ಸುಕ್ -3 ಹೋಲ್ ಪವರ್ 4 5/3 ಹೋಲ್ ಪವರ್ 4 -3 5/3 -3 ಹೋಲ್ ಪವರ್ 4 ಇಂಟು 5/3 ಹೋಲ್ ಪವರ್ 4. ಕರೆಕ್ಟಾ? ಪೆನ್ಸ್ ಡೌನ್ ಆ್ಯಂಡ್ ಫೋಕಸ್ ಆಯಿತಾ ಜೀವನ. ಇನ್ನೊಂದು 2-3 ಪ್ರಾಬ್ಲಮ್ ಮಾಡೋಣ, ಆಮೇಲೆ ನಿಮಗೆ ಹೋಮ್ವರ್ಕ್ ಪ್ರಾಬ್ಲಮ್ ಕೊಡ್ತೀನಿ ಇದರಿಂದಲೇ. ಸೊ ಏನು -3 ನೆಗೆಟಿವ್ ಪವರ್ಸ್ ಇಲ್ಲ ಇಲ್ಲಿ. a⁴m = 1/a⁴n ಅಂತ ಅಪ್ಲೈ ಮಾಡೋದಕ್ಕೆ ನೆಗೆಟಿವ್ ಪವರ್ಸ್ ಇಲ್ಲ. a⁴m -m ಅಂತ ಏನಾರು ಇದೆಯಾ ಇಲ್ಲಿ? ನೆಗೆಟಿವ್ ಬೇಸ್ ಇದೆ, ನೆಗೆಟಿವ್ ಪವರ್ ಇದೆಯಾ? ಇಲ್ಲ. ಕರೆಕ್ಟಾ? ಇಲ್ಲಿ -3 ಇದೆ, ಇಲ್ಲಿ +3 ಇದೆ. ಫಾರ್ ಎಕ್ಸಾಂಪಲ್ -3 ಹೋಲ್ ಪವರ್ 4 3 ಹೋಲ್ ಪವರ್ 4 ಇತ್ತು. ಇದನ್ನು ಹೆಂಗೆ ಸಿಂಪ್ಲಿಫೈ ಮಾಡ್ತೀವಿ -3 ಪವರ್ ನೋಡಿಲಿ? -3 ಹೋಲ್ ಪವರ್ 4 3/4. -3 ಪವರ್ -4. ನೀನು ನಾನು ಹೇಳ್ತೇನೆ 1/, ಯಾವಾಗ ಅಪ್ಲೈ ಮಾಡ್ತೀವಿ? ಪವರು ನೆಗೆಟಿವ್ ಇದ್ದರೆ. ಓ ಬೇಸ್ ನೆಗೆಟಿವ್ ಇದ್ರಲ್ಲ, ಪವರ್ ನೆಗೆಟಿವ್ ಇತ್ತು ಅಂತಂದರೆ ಡಿಸ್ಟರ್ಬ್ ಮಾಡಬಾರ್ದು. ಈಗೇನಿದೆ ಅದು ಓದ್ಕೋತಾ ಇರೋ, ಬರ್ತೀನಿ ಸರಿನಾ? -3 ಇತ್ತು ಅಂದರೆ ಪವರ್ ನೆಗೆಟಿವ್ ಅಲ್ಲ, ಬೇಸ್ ನೆಗೆಟಿವ್. 1/, ಏನೋ ಅಪ್ಲೈ ಮಾಡೋಂಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ 3 ಪವರ್ 4 ಆನ್ಸರ್ ಏನು? 81/81. 81/81 ಎಷ್ಟು? ಹಾಂ 1. ಅಥವಾ ಅವನೇನೋ 81 ಏನೋ ಕ್ಯಾಲ್ಕುಲೇಟ್ ಮಾಡ್ದ, ಬಟ್ 81ವರೆಗೆ ಹೋಗೋದೇ ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ ಗೊತ್ತಾ, ದಿಸ್ ಎಂಟೈರ್ ಥಿಂಗ್ ಇಸ್ ಎ ನಂಬರ್. ಸರ್ 3 ಪವರ್ 4 ಒಂದು ನಂಬರ್ ಅಲ್ವಾ? ಸರ್ ಅಲ್ಲ 81 ಅಂತ ಸರ್. ನೀನು 81 ಹೆಂಗೆ ಬಂತು ಬಿಡು, ಅದಕ್ಕಿಂತ ಮುಂಚೆ ಹೇಳ್ತೀನಿ 81 ಹೆಂಗೆ ಬಂತು. 3 ಇಂಟು 3 ಇಂಟು 3 ಇಂಟು 3 3 ಇಂಟು 3 9 9 ಇಂಟು 3 27 27 ಇಂಟು 3 81. ಅವನು 81 ಅಂತ ಹೇಳ್ದ, ಅದು ಬೇರೆ ವಿಚಾರ. ವಾಟ್ ಐಮ್ ಟೆಲ್ಲಿಂಗ್, ದಟ್ ಈಸ್ ನಾಟ್ ರಿಕ್ವೈರ್ಡ್. ನಾನೇನು ಹೇಳ್ತಾ ಇದ್ದೀನಿ 3 ಪವರ್ 4 3 ಪವರ್ 4 ಡಿವೈಡೆಡ್ ಬೈ 3 ಪವರ್ 4. 3 ಪವರ್ 4 ಇಸ್ ಎ ನಂಬರ್. 3 ಪವರ್ 4 ಇಸ್ ಎ ನಂಬರ್. ಇಲ್ಲೂ 3 ಪವರ್ 4 ಇಸ್ ಎ ನಂಬರ್. ಫಾರ್ ಎಕ್ಸಾಂಪಲ್ 150/150 ಇತ್ತು ಅಂತಂದರೆ ಇಲ್ಲೂ 150 ಇಲ್ಲೂ 150 ಕ್ಯಾನ್ಸಲ್ ಆಗಿ 1 ಅಂತ ಬರೆಯಲ್ವಾ? ಸಿಮಿಲರ್ಲಿ 3 ಪವರ್ 4 ಇಟ್ಸ್ ಎ ನಂಬರ್. ಹಿಯರ್ ಆಲ್ಸೋ 3 ಪವರ್ 4 ನಂಬರ್ ಇಸ್ ಎ. ದಿಸ್ ನಂಬರ್ ಗೆಟ್ಸ್ ಕ್ಯಾನ್ಸಲ್ಡ್. ಮಧ್ಯೆ ಮಾತಾಡೋಂಗಿಲ್ಲ, ಹೇಳೋದಷ್ಟೇ ಕೇಳ್ಕೋಬೇಕು. ಯು ಗೆಟ್ ಎ ನಂಬರ್ 1. ಕೇಳು, ಏನು ಡೌಟ್ ಇದೆ? ಅಲ್ಲಿ ಇನ್ನೊಂದು 3 ಪವರ್ 4 ಹೇಗೆ ಬಂತು ಸರ್? ಏನು 3 ಪವರ್ 4? ನಾನು ಹೇಳ್ತಾ ಇದ್ದೀನಿ ಏನೋ ಇನ್ನೊಂದು 3 ಪವರ್ 4 ಹೆಂಗೆ ಬಂತು ಅಂತ. ಅನದರ್ ಎಕ್ಸಾಂಪಲ್ ಕೇಳಿಸ್ಕೋಬೇಕು. ಸಿಂಪ್ಲಿಫೈ ಮಾಡ್ತೇನೆ, ಪ್ರತಿ ವರ್ಡ್ಸು ಕೇಳಿಸ್ಕೊತಾ ಇದ್ರೆ ಅರ್ಥ ಆಗುತ್ತೆ ಹೆಂಗೆ ಬಂತು ಅಂದರೆ. ಫಾರ್ ದ ಸೇಕ್ ಆಫ್ ಎಕ್ಸಾಂಪಲ್, ಇಫ್ ಇಟ್ ಇಸ್ ಗಿವನ್ 3 ಪವರ್ 4/3 ಪವರ್ 4, ವಾಟ್ ಇಸ್ ದ ಆನ್ಸರ್? 1. ಮೇಲ್ಗಡೆ 3 ಪವರ್ 4, ಕೆಳಗಡೆ 3 ಪವರ್ 4 ಕ್ಯಾನ್ಸಲ್ ಆಯಿತು. ಸರಿ, ನೆಕ್ಸ್ಟ್ ಕ್ವಶನ್. ಜಸ್ಟ್ ಕ್ವಶನ್, ಇದನ್ನು ಸೈಡ್ಗಿಡಿ, ತಲೆ ಕೆಡಿಸ್ಕೊಬೇಡಿ, ಅದನ್ನು ಸಾಲ್ವ್ ಮಾಡ್ತಾಯಿದ್ದೆ. -3 ಹೋಲ್ ಪವರ್ 4 ಡಿವೈಡೆಡ್ ಬೈ 3 ಹೋಲ್ ಪವರ್ 4. ಇವಾಗ ಇಲ್ಲಿ 3 ಪವರ್ 4 -3 ಪವರ್ 4 ಡಿವೈಡೆಡ್ ಬೈ 3 ಪವರ್ 4. ಇವಾಗ ಕ್ಯಾನ್ಸಲ್ ಮಾಡಿದ್ರೆ, ಇವಾಗ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? -3 ಹೋಲ್ ಪವರ್ 4 ಇಂಟು 3 ಹೋಲ್ ಪವರ್ 4. ಇವಾಗ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? ಇವಾಗ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಇಫ್ ಯು ಹ್ಯಾವ್ ಎ ನೆಗೆಟಿವ್ ಬೇಸ್, ಏನು ಮಾಡಬೇಕು? -1 ಇಂಟು 3 ಅಂತ ಸ್ಪ್ಲಿಟ್ ಮಾಡ್ಕೋಬೇಕು. ಕರೆಕ್ಟಾ?
-1 ಇಂಟು 3 ಅಂತ ಸ್ಪ್ಲಿಟ್ ಮಾಡ್ಕೋಬೇಕು. ಸರಿನಾ? ಸೊ ದೆನ್ 4 ಈಸ್ ಎ ಕಾಮನ್ ಬೇಸ್. 4 ಈಸ್ ಎ ಕಾಮನ್ ಪವರ್. ಯಾವುದಕ್ಕೆ? -1ಗೆ 3ಗೆ. ಎರಡಕ್ಕೂ ಕಾಮನ್ ಪವರ್. ಎರಡಕ್ಕೂ 4 ಹಾಕ್ಬೋದು. -1 ಪವರ್ 4 ಇಂಟು 3 ಪವರ್ 4 ಡಿವೈಡೆಡ್ ಬೈ 3 ಪವರ್ 4. ಕರೆಕ್ಟಾ? ಇಲ್ಲಿವರೆಗೆ ಓಕೆನಾ? ಸೋ ಫಾರ್ ಗುಡ್. ಸೊ ನಾವು 3 ಪವರ್ 4 ಕ್ಯಾನ್ಸಲ್ ಮಾಡ್ತೀನಿ. ವಾಟ್ ವಿ ಆರ್ ಲೆಫ್ಟ್ ವಿತ್ -1 ಹೋಲ್ ಪವರ್ 4. ವಾಟ್ ಈಸ್ -1 ಹೋಲ್ ಪವರ್ 4? -1 ಪ್ಲಸ್ 1 ಯಾಕೆ ಪ್ಲಸ್ 1? ಮೈನಸ್ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. -1 ಇಂಟು -1 ಇಂಟು -1 ಇಂಟು -1 ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 1. ಸಪೋಸ್ ಇನ್ ಜನರಲ್ ನೋಡಿ, -1 ಪವರ್ ಆಡ್ ನಂಬರ್, -1 ಪವರ್ ಆಡ್ ನಂಬರ್ ಈಸ್ ಈಕ್ವಲ್ ಟು -1. -1 ಪವರ್ ಚಿರಂಜೀವಿ, -1 ಪವರ್ ಈವನ್ ನಂಬರ್ ಅಂದರೆ +1 ಬರುತ್ತೆ. -1 ಏನಾದ್ರು ಆಡ್ ನಂಬರ್ ಕೊಟ್ಟಿದ್ರೆ, ಈಗ ಹೇಳು -1 ಪವರ್ 25 ಎಷ್ಟು? -1 ಪವರ್ 25 ಯಾಕೆ? ಯಾವುದು ಆಡ್ ನಂಬರು? -1 ಪವರ್ ಹೆಸರೇನಮ್ಮ? ಮೋಹನ್ ಕುಮಾರಿ. -1 ಪವರ್ 202. ಸರ್ 202ನಾ? ಇಷ್ಟೊಂದಾ? ಹಾಂ, 202ನ ಹೆಂಗೆ ಸರ್ ಮಾಡೋದು? ಹಂಗ -1 ಪವರ್ 202 ಎಷ್ಟು? ಇರಲ್ಲ. -1 ಪವರ್ ಹಾಂ, -1 ನೋಡು. -1 ಪವರ್ಲಿ ಈವನ್ ನಂಬರ್ ಇದೆಯಾ, ಆಡ್ ನಂಬರ್ ಇದೆಯಾ? ಈವನ್ ನಂಬರ್, ಆಡ್ ನಂಬರ್ಸ್ ಗೊತ್ತು ತಾನೆ? ಈವನ್ ನಂಬರ್ಸ್ ಅಂದರೆ +1. ಕರೆಕ್ಟಾ? -1 ಪವರ್ 4 ಈವನ್ ನಂಬರ್, ಸೊ +1 ಆನ್ಸರ್. ಸೊ ಇವಾಗ ನಾನೇನು ಇದನ್ನು ನಾನು ಬರೆಸ್ತೀನಿ. ಇದನ್ನು ಕನ್ಫ್ಯೂಷನ್ ಮಾಡ್ಕೊಬೇಡಿ. ದಿಸ್ ಪಾರ್ಟ್ ಡು ನಾಟ್ ಗೆಟ್ ಕನ್ಫ್ಯೂಸ್ಡ್. ಸೊ ವಾಟ್ ಐ ಆಮ್ ಟೆಲ್ಲಿಂಗ್, ಸೊ ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ 2 ವೇಸ್. ನಾನು ನಿಮ್ಗೆ 2 ಮೆಥಡ್ ತೋರಿಸ್ತೆ. ಏನು? 3 ಪವರ್ 4 ಡಿವೈಡೆಡ್ ಬೈ 3 ಪವರ್ 4 ಆ್ಯಂಡ್ -3 ಹೋಲ್ ಪವರ್ 4 ಡಿವೈಡೆಡ್ ಬೈ 3 ಪವರ್ 4. ಎರಡೂ ಡಿಫ್ರೆಂಟ್. ಕರೆಕ್ಟಾ? ಸೊ 3 ಪವರ್ 4 ಮಾಡುತ್ತೆ ಅಂದರೆ ನೀವು ಈಸಿಯಾಗಿ ಮಾಡ್ಬೋದು. ಇಲ್ಲೂ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಸೊ ಇಲ್ಲೇನಾದರೂ ಪವರ್ ನೆಗೆಟಿವ್ ಇತ್ತು ಅಂತಂದರೆ, ಪವರ್ ಆಡ್ ನಂಬರ್ ಈವನ್ ನಂಬರ, ಇಲ್ಲೇನಾದ್ರು ಈವನ್ ನಂಬರ್ ಇತ್ತು ಅಂತಂದರೆ ಆನ್ಸರ್ 1 ಬರುತ್ತೆ. ಇಲ್ಲೇನಾದ್ರೂ ಆಡ್ ನಂಬರ್ ಇತ್ತು ಅಂದರೆ ಆನ್ಸರ್ -1 ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನಾವು ಬ್ಯಾಕ್ ಟು ಅವರ್ ಬಿಸ್ನೆಸ್ ಮೀನ್ಸ್ ನಾಟ್ ಟೀಚಿಂಗ್, ಬ್ಯಾಕ್ ಟು ಅವರ್ ಪ್ರಾಬ್ಲಮ್. ಏನು ಪ್ರಾಬ್ಲಮ್ಮು? ಇದನ್ನು ಹೆಂಗೆ ಬರೀಬೋದು? -3 ಇಂಟು ಇಫ್ ಇಟ್ ಇಸ್ ಎ ಇಫ್ ನೋಟ್, ನೀವು ಸೈಡಲ್ಲಿ ಬರ್ಕೋಬೇಕು. ನೋಟ್ ಇಫ್ ಬೇಸ್ ಈಸ್, ಈಗಲ್ಲ ಬರೀಕೊಡಿ ಅಂತ ಹೇಳಿದಾಗ, ಇಫ್ ಬೇಸ್ ಈಸ್ ನೆಗೆಟಿವ್ ಸ್ಪ್ಲಿಟ್ ಇಂಟು -1 ಆ್ಯಂಡ್ ನಂಬರ್, -1 ಆ್ಯಂಡ್ ನಂಬರ್ ಅಂದರೆ ಏನರ್ಥ? -1 ಇಂಟು 3 ಹೋಲ್ ಪವರ್ 4 ಇಂಟು 5/3 ಹೋಲ್ ಪವರ್ 4. ಆಯಿತಾ? ದೆನ್ ಇದನ್ನು -1 ಹೋಲ್ ಪವರ್ 4 ಇಂಟು 3 ಪವರ್ 4 ಇಂಟು 5/3 ಹೋಲ್ ಪವರ್ 4. ಕರೆಕ್ಟಾ? ಆಮೇಲೇನು? ಸರ್ಚ್ ಫಾರ್ ಯಾವುದು ಹುಡುಕಬೇಕು? ಸರ್ಚ್ ಫಾರ್ ಕಾಮನ್ ಬೇಸ್ 3. ವಾವ್, ಬೂಮ್, ಸಿಕ್ಬಿಡ್ತು 3. -1 ಹೋಲ್ ಪವರ್ 4 ಅಂದರೆ ಎಷ್ಟರ್ಥ? -1 ಹೋಲ್ ಪವರ್ 4 ಅಂತಂದರೆ -1 4 ಟೈಮ್ಸ್, ಇಟ್ ಬಿಕಮ್ಸ್ 1 ಓನ್ಲಿ. ಸೊ ಆನ್ಸರ್ ಇಸ್ +1 ಇಂಟು 3 ಪವರ್ 4 ಡಿವೈಡೆಡ್ ಬೈ 3 ಪವರ್ 4. ಇಲ್ಲಿರೋದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ ಅಷ್ಟೇ, ಅಥವಾ ಇನ್ನೊಂದು ಸ್ಟೆಪ್ನ ಬರಿತೀನಿ. ಕೇಳಿಸ್ಕೊ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ಬರೋದ್ರೆ ಕಾಣಿಸಲ್ವೇನಾ? ಏನಕ್ಕೆ ಕಾಣಿಸಲ್ಲ? ಕಣ್ ಟೆಸ್ಟ್ ಮಾಡಿಸು.
ಹಾಂ ಮತ್ತು +1 ಆಯಿತು ಇಂಟು 3/4 ಇಂಟು 5/4 ಡಿವೈಡೆಡ್ ಬೈ 3/4 ಇಲ್ಲಿವರೆಗೆ ಓಕೆ. ಇಲ್ಲಿ 4 ಇಸ್ ಎ ಕಾಮನ್ ಪವರ್, ಎರಡಕ್ಕೂ ಪವರ್ ಹಾಕ್ತೀನಿ ಓಕೆ. ಸೊ ಇಲ್ಲಿ 3/4 ಅಂತಾರೆ ಡಿವೈಡೆಡ್ ಬೈ 1 ಅಂತ ಅರ್ಥ. ದಿಸ್ 3/4 ದಿಸ್ 3/4 ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿದ್ದೇನೋ ಇಲ್ಲಿ 1 ಇದೆ, 1 ಬರೆಯಲ್ಲ. ವಾಟ್ ಯು ಆರ್ ಲೆಫ್ಟ್ ವಿತ್ 5/4 ಅಷ್ಟೇ. ಅವರು ಎಕ್ಸ್ಪೋನೆಂಟವ್ರಿಗೆ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳಿದರೆ ಇಷ್ಟೇ ನಿಲ್ಲಿಸ್ಬೋದು. ಬಟ್ ಫರ್ದರ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಫರ್ದರ್ ಸಿಂಪ್ಲಿಫೈ. ಬಟ್ ಅಲ್ಲಿ ಕೇಳಿಲ್ಲ, ಬೇಡ, ಅಲ್ಲಿ ಕೇಳಿರೋದ್ರಿಂದ ನಾವು ಮಾಡೋದು ನನ್ನ ಇಷ್ಟ. ಅವರೆಷ್ಟು ಕೇಳಿದ್ರೆ ಅಷ್ಟು ನಾನೇ ಮಾಡೋದು. ಅದಾಯ್ತಾ? ಸೊ ಬರ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬರ್ಕೊಂಡಿದ್ದೀರಾ? ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬರ್ಕೊಂಡಿದ್ದೀರಾ? ಅಂದರೆ ಸಿಂಪ್ಲಿಫೈ ಆದ ಎಕ್ಸ್ಪ್ರೆಸ್ ಇದು ಬರ್ಕೊಂಡಿದ್ದೀರಾ? ಇದನ್ನ ಸಿಂಪ್ಲಿಫೈ ಆ್ಯಂಡ್ ಎಕ್ಸ್ಪ್ರೆಸ್ ದ ರಿಸಲ್ಟ್ ಇನ್ ದ ಪವರ್ ನೋಟೇಷನ್ ವಿತ್ ಪಾಸಿಟಿವ್ ಎಕ್ಸ್ಪೋನೆಂಟ್ ಅಂತ ಬರ್ಕೊಂಡಿಲ್ವಾ? ಆಯಿತು, ಬರ್ಕೊಳ್ಳಿ, ಈಗಲೇ ಏನು ಸಮಸ್ಯೆ ಇಲ್ಲ. ಇದು ಬರ್ಕೊಂಡು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಸೊ ರೈಟ್ ದಿಸ್, ಏನು ಪ್ರಾಬ್ಲಮ್ ಇಲ್ಲ, ಇದು ಬರ್ಕೊಳ್ಳಪ್ಪ. ಸಿಂಪ್ಲಿಫೈ ಆ್ಯಂಡ್ ಎಕ್ಸ್ಪ್ರೆಸ್ ದ ರಿಸಲ್ಟ್ ಇನ್ ಪವರ್ ನೋಟೇಷನ್ ವಿತ್ ಪಾಸಿಟಿವ್ ಎಕ್ಸ್ಪೋನೆಂಟ್. ದಪ್ಪಗೆ ಬರೆಯೋ. ಹಾಂ ಹಾಂ ಸರ್ ನೋಟ್ಸ್ ಬರೀತೀನಿ. ಎಷ್ಟಾಯ್ತು ಟೈಮು? ಹಾಂ 7:51 51 ಮಿನಿಟ್ಸಾ? ಬರ್ಕೊಂಡಾಯ್ತಾ? ಆ್ಯಂಡ್ ಎಕ್ಸ್ಪ್ರೆಸ್ ದ ಫಸ್ಟೇ ಬರೆಸ್ಬೇಕಾಯ್ತು, ಯು ಮಿಸ್ಡ್ ಇಟ್. ಸೊ ಇವಾಗ ಬರೀತಾ ಇದ್ದಾರೆ ಅಷ್ಟೇ. ಇಲ್ಲಿ ಕೇಳಿರೋದೇನು? ವಿತ್ ಪಾಸಿಟಿವ್ ಎಕ್ಸ್ಪೋನೆಂಟವ್ರಿಗೆ ಬರೀರಿ ಅಂತ ಅಷ್ಟೇ. ಪಾಸಿಟಿವ್ ಎಕ್ಸ್ಪೋನೆಂಟವ್ರಿಗೆ ಬರೆಯಿರಿ ಅಂತ ಹೇಳಿದ್ರಿಂದ ಯು ಹ್ಯಾವ್ ಟು ಜಸ್ಟ್ ರೈಟ್ ದಟ್ ಅಷ್ಟೇ. ಅದಕ್ಕಿಂತ ಜಾಸ್ತಿನೂ ಬರೆಯೋಂಗಿಲ್ಲ. ಸಾಕಾಯ್ತು ತಪ್ಪೆನ್ ಎಸ್ತ. ಇಷ್ಟೊಂದು ಟಾರ್ಚರ್ ಕೊಟ್ಟರೆ ಯಾರು ಸಾರು ಬರ್ತಾರೆ ಅಂತ. ಮತ್ತೆ ಟೈಮ್ ಆದ್ರೆ ಹೊರಡು, ಟೈಮ್ ಆದ್ರೆ ಹೊರಡು. ಇಲ್ಲಿ ರೆಕಾರ್ಡ್ ಆಗ್ತಾಯಿದೆ, ಚಿರಂಜೀವಿಗೆ ಟೈಮ್ ಆಗಿದೆ ಅಂತೆ, 5 ನಿಮಿಷ ಬೇಗ ಹೋಗ್ಬೇಕಂತೆ. ಟೈಮ್ ಸ್ಟ್ಯಾಂಪಲ್ಲಿ ಹಾಕ್ತೀನಿ 5 ಮಿನಿಟ್ಸ್. ಎಲ್ಲ ಲಾಕು ಆಯಿತಾ? ನೌ ಯು ಹ್ಯಾವ್ ಟು ರೈಟ್ ದ ಪ್ರಾಬ್ಲಮ್. ಇದು ಕ್ವಶನ್ ಇದು ಆಯ್ತಪ್ಪ. ಬರ್ದಾಯ್ತಾ? ಇದೇ ತಾನೇ ಪ್ರಾಬ್ಲಮ್ ಈಗ. -3/4 ಇಂಟು 5/3/4. ಹಾಂ, ಪ್ರಾಬ್ಲಮ್ ನಂಬರ್ 3. ಹಾಂ, ದಪ್ಪಗೆ ಬರಿಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಪ್ರೆಸೆಂಟ್ ಆದವ್ರಿಗೆ ಏನು ಕೊಡ್ತೀರಾ? ಹಾಂ, ಪ್ರೆಸೆಂಟ್ ಆದವ್ರಿಗೆ ನೀನು ಬರೆಯಪ್ಪ. ನೀವು 24, 25, ಇವತ್ತು 25 26 ಮರ್ತುಬಿಟ್ಟಿದ್ಯಾ? ಇವತ್ತು ಮೋಹನ್ ಕುಮಾರಿ ಪ್ರೆಸೆಂಟ್, ವಿಶ್ವಾಸ್ ಆಬ್ಸೆಂಟ್, ಜೀವನ್ ಪ್ರೆಸೆಂಟ್, ಚಿರಂಜೀವಿ ಪ್ರೆಸೆಂಟ್. ಸರ್ ನೆನ್ನೆದು ಹಾಕ್ಬಿಡಿ. ನೆನ್ನೆ ನೀನು ಪ್ರೆಸೆಂಟಾ? ಜೀವನ್ ಪ್ರೆಸೆಂಟು. ನಾನು ಎಲ್ಲ ಡೇನು ಪ್ರೆಸೆಂಟ್ ಬಿಡಿ ಸರ್. ನಾವು ಮೋಹನ್ ಕುಮಾರ್ ಎಲ್ಲ ಡೇನೂ ಪ್ರೆಸೆಂಟು ಈ ವೀಕಲ್ಲಿ. ವಿಶ್ವಾಸು 2 ದಿನ ಪ್ರೆಸೆಂಟ್ ಇದ್ದ. ನೀನು ಕೂತ್ಕೋ. ನಿಂಗೇನು ಬೇಕು ಹೇಳು? ಎಷ್ಟಾಯ್ತಾ? ನೋಟ್ ಬರ್ಕೋಬೇಕು. ನೋಟ್ ಏನಿರುತ್ತೆ ಅದನ್ನು ಬರ್ಕೋಬೇಕು. ಸೊ ನೀನು ಒಂದಿನ ಆಬ್ಸೆಂಟ್ ಇದ್ದಲ್ವೇನಾ ರಜನಿಕಾಂತ್? ಯಾವತ್ತು? ಬೆಳಗ್ಗೆ ಅಲ್ಲ, ನೆನ್ನೆ ಮನೆ ಬಂದಿದ್ದಾ? ಸರ್ ಬೆಳಿಗ್ಗೆ ಟ್ಯೂಷನ್. ಹಾಂ ಸರ್ ಬೆಳಿಗ್ಗೆ ಟ್ಯೂಷನ್ ಮಾಡ್ತೀರಾ? ಸರ್ ನಾನು ಬರಲ್ಲ. ಬಾ, ಕ್ಲಾಸ್ 10th ಮಾಡ್ತೀನಿ. ಕ್ಲಾಸ್ 10th. 10th ಮಾಡ್ತೀರಾ ಸರ್? ಹಾಂ,
ಸರ್ ಇವ್ರು ರಜನಿ ರಜನಿಗೆ ಆಲ್ರೆಡಿ 10th ಶುರು. 9th ಸರ್ ನೀವೇ ನೀನು ಹಂಗೆ ಅನ್ಕೋತೀಯ. ರಜನಿ ಅವನು ಸ್ವಲ್ಪ ಹೀ ಈಸ್ ವೆರಿ ಗುಡ್ ಸ್ಟೂಡೆಂಟ್, ಅದಕ್ಕೆ ಈಗಲಿಂದನೇ 10th ಪುಷ್ ಮಾಡಿಸಿ ಫ್ಲೈಟ್ 9th ಅಷ್ಟೇ. ನೆಕ್ಸ್ಟ್ 9th ಕ್ಲಾಸಸ್ ಸ್ಟಾರ್ಟ್ಸ್ ಫ್ರಮ್ ಫೆಬ್ರವರಿ, ಆಲ್ 10th ಕ್ಲಾಸಸ್ ಸ್ಟಾರ್ಟ್ಸ್ ಫ್ರಮ್ ಜನವರಿ. ಫೀಸು ಹಾಂ, ಫೆಬ್ರವರಿ ಫೆಬ್ರವರಿಯಿಂದ ಫೆಬ್ರವರಿ ಫೀಸು ಆಯಿತಾ. ಹೋಮ್ವರ್ಕ್ ಪ್ರಾಬ್ಲಮ್ಸ್ ಕೊಡ್ಬೇಕೇನ? ಹಾಂ, ಫೆಬ್ರವರಿಯಿಂದ 9th ಫೀಸ್ ಸರಿನಾ. ನೆಕ್ಸ್ಟ್ ಹೋಮ್ವರ್ಕ್ ಪ್ರಾಬ್ಲಮ್ಸ್ ಬರ್ಕೊಳ್ಳೋ. ಹೋಮ್ವರ್ಕ್ ಪ್ರಾಬ್ಲಮ್ಸ್ ಏಯ್ ತೆಗ ಬುಕ್ಕು, ಆಟ ಆಡ್ತಾವನೆ. ಹಾಂ, 2 ಪ್ರಾಬ್ಲಮ್ಸು, ಪ್ರಾಬ್ಲಮ್ ನಂಬರ್ 4, ಪ್ರಾಬ್ಲಮ್ ನಂಬರ್ 5. ಅದೈತೆ ಅಲ್ಲ, 2 ದಿನ ಹೋಮ್ವರ್ಕ್ ಕೊಟ್ಟಿದ್ದೀನಿ ಮಾಡಿಲ್ಲ. ನೆಕ್ಸ್ಟ್ ಕ್ಲಾಸು ಇದನ್ನು ಮಾಡಿಸ್ಬಿಟ್ಟೆ ಸೈನ್ಸ್ಗೆ ಹೋಗೋದು, ಗೊತ್ತಾಯ್ತಾ? ಹಾಂ, ಪ್ರಾಬ್ಲಮ್ ನಂಬರ್ 4 ಆ್ಯಂಡ್ 5 ಇದನ್ನು ಸಾಲ್ವ್ ಮಾಡಿಬಿಟ್ಟೆ ಮುಂದಕ್ಕೆ ಹೋಗೋದು. ಇದನ್ನು ಸಾಲ್ವ್ ಮಾಡಿಲ್ಲ ಅಂದರೆ ಸುಮ್ಮನೆ ಅರ್ಧಂಬರ್ಧ ಮಾಡೋರು ಏನು ಯೂಸ್ ಇಲ್ಲ. ಕೂತ್ಕೋ. ಎರಡು ಪ್ರಾಬ್ಲಮ್ ಮಾಡಿಕೊಂಡ್ರೆ ಟ್ಯೂಷನ್ ಒಳಗೆ ಕಾಲಿಡಬೇಕು. 2 ಪ್ರಾಬ್ಲಮ್ ಮಾಡಿಲ್ಲ ಅಂತಲೇ ಟ್ಯೂಷನ್ ಸೇರಿಸಲ್ಲ. ಯಾವ ಪೆನ್ನು, ಯಾವ ಕ್ಯಾಪು, ನಿಮ್ಮ ಮನೆಗೆ ಎಷ್ಟು ಇಷ್ಟ ಹೋಯ್ತೀಯಾ? ಯಾವುದೋ ಪೆನ್ಗೆ ಯಾವುದೋ ಕ್ಯಾಪ್ ಹಾಕ್ತಿದ್ಯಾ? ಮನೆಗೆ ಹೋಯ್ತೀಯಾ ಇಲ್ಲ ಯಾರೋ ಬೇರೆ ಮನೆಗೆ ಹೋಯ್ತೀಯಾ? ಮಿಸ್ಸಾಗಿ ಬಂದ್ಬಿಟ್ಟೆ ಅಂತ ಸರ್ ಈಗ ಮನೆಗೆ ಹೋಗಲ್ವಾ? ಮತ್ತೆ ಸರ್ ಮಕ್ಕಳನ್ನ ಮೀಟ್ ಮಾಡಬೇಕಿತ್ತು ಸರ್. ಅದೇನೋ ಎಲ್ಲ ಹೋಗಿ ನಿಂತ್ಕೋ ಕಡೆ ಕಾಣಿಸ್ತೀಯ ಸರ್ ಅದನ್ನು